ನಡ್ಕ ಬರ್ತಿದ್ದಾರೆ. ಯಾವ ಯಾರದು? ಅದು ಉಲ್ಟಾ ಕಣಮ್ಮ. ಇವಾಗ ಆನ್ ಮಾಡ್ಬೇಡ. ಹೆಂಗಾಡ್ತವ್ರು ನೋಡಿ. ನೀರೊಳಗೆ ಬಿದ್ದು ಒದ್ದಾಡಿ ಎರಡು ಚಿಕ್ಕ ಚಿಕ್ಕ ಮಕ್ಳಿದ್ದು. ಯಾರು ಹೇಳಿದ್ದು? ಆಮೇಲೆ ಎಡಿಟ್ ಮಾಡಾಯ್ತಾ? ತಮ್ಮನ್ ಮುಳುಗ್ಸ್ಬೇಡ ಕಣೋ. ನೋಡಿ ಯಾವಾಗ ಕಟ್ ಆಗತ್ತೋ ಗೊತ್ತಿಲ್ಲ. ಇವಳು ಆಚೆ ಕಳ್ಸಿ ಇವಳ. ಓಸಿಯಾಗಿ ನಿಂತವ್ರಂತೆ. ಗಾಬರಿ ದಯವಿಟ್ಟು ಆಗ್ಬೇಡಿ ಆಯ್ತಾ. ಮಕ ನೋಡಿ ನೋಡಿ ಮಕ ನೋಡಿ ಇವಳು ಮಕ. ರೆಡಿನಾ? ಬರ್ತಾರೆ. ಓಕೆ, ನಮ್ಮ ಲೈಫಲ್ಲಿ ನಮಗೆ 26 ವರ್ಷ ಆದ್ಮೇಲೆ ನಾವು ರೆಸಾರ್ಟಿಗೆ ಅಂತ 30 ವರ್ಷದಲ್ಲಿ ನಾವು ರೆಸಾರ್ಟ್ ಅಂತ ನಾವು ನೋಡಿದ್ದು. ಸೊ ನನ್ನ ಗೊಂಬೆ ಇವಾಗಲೇ ನೋಡ್ತಾವಳೆ ರೆಸಾರ್ಟ್ನ ಕ್ಯೂಟಿ. ಸೊ ಏನು ಅಂತಂದರೆ ಬರೀ ನಾನು ನನ್ನ ಬೇಬಿ ನನ್ನ ಮಗಳು ಅಷ್ಟೇ ಅಲ್ಲ, ಕೆಳಗಡೆ ರೆಡಿ ಇದ್ದಾರೆ. ಬನ್ನಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಓಕೆ, ಎಲ್ಲ ರೆಡಿಯಾಗಿ ಕೂತಿದ್ದಾರೆ ನೋಡಿ. ಇಲ್ಲಿ ಫುಲ್ಲು ಎಲ್ಲರೂ ಇದ್ದಾರೆ. ಓಕೆ ಎಲ್ಲ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ವಾಯ್ಸೇ ಇಲ್ಲ. ಬರೀ ಇಷ್ಟೇ ಜನ ಅಲ್ಲ, ಯಾರ್ಯಾರು ಅಂತ ಹೇಳೋಕ್ಕಲ್ಲ, ನೀವೇ ನೋಡ್ಕೊಬಿಡಿ. ಇಷ್ಟು ಜನ ಹೋಗ್ತಾ ಇದೀವಿ. ಬರೀ ಇಷ್ಟೇ ಅಲ್ಲ, ಇನ್ನ ಮಧ್ಯದಲ್ಲೇ ಒಬ್ರೊಬ್ರೆ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ ರೆಡಿನಾ? ಹೊರಡೋಣ? ರೆಡಿ? ಓಕೆ ರೆಡಿ, ಹೊರಡೋಣ. ಓಕೆ, ಇವಾಗ ನಾವು ಹೋಗ್ತಾ ಇದೀವಿ ಇಲ್ಲಿಂದ. ಸೊ ನಾವು ಈ ಕಾರಲ್ಲಿ ಕೂತಿದ್ವಿ. ಟೋಟಲ್ ಆಗಿ 3 ಕಾರು ಸೇರುತ್ತೆ. ಟೋಟಲ್ 3 ಕಾರ್ ಒಟ್ಟಿಗೆ ಹೋಗೋದು. ನಮ್ಮ ಅಣ್ಣನ ಕಾರಲ್ಲಿ ಒಂದಿಷ್ಟು ಜನ ಕೂತಿದ್ದಾರೆ. ಅದಾದ್ಮೇಲೆ ನನ್ನ ಬೇಬಿ ಅವರ ಅಕ್ಕ ಗಂಡನು ಒಂದು ಕಾರಲ್ಲಿ ಬರ್ತಿದ್ದಾರೆ. ಅದಾದ್ಮೇಲೆ ಈ ಕಾರು. ಸೊ ಈ ಕಾರಲ್ಲಿ ಇನ್ನೊಬ್ರು ಕ್ಯಾಂಡಿಡೇಟ್ ಹತ್ಕೊಂತಾರೆ, ಬಾಮೈದನ ಹೆಂಡತಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಯ್ತಾ ಇರೋದೆ. ಇವಾಗ ನನ್ನ ಬಾಮೈದನ ಹೆಂಡತಿ ಮತ್ತೆ ಪಾಪು ಸೇರ್ಕೊಂಡಿದೆ. ಇಷ್ಟು ದಿನ ನನಗೆ ಒಂದು ಕೆಲಸ ಇತ್ತು, ಏನಾದ್ರೆ ಬರೀ ನನ್ನ ಪಾಪು ಮುಖ ಮಾತ್ರ ಮುಚ್ಚೋದೊಂದಿತ್ತು. ಈಗ ಡಬಲ್ ಕೆಲಸ, ಇವ್ರ ಪಾಪುನು ಫೇಸ್ ಮುಚ್ಚಬೇಕು. ಇಟ್ಸ್ ವೆರಿ ಟಫ್. ಇವಾಗ ಆಲ್ಮೋಸ್ಟ್ ಬೆಂಗಳೂರು ಹತ್ರ ಇದ್ದೀವಿ, ಅಂದರೆ ಮಧ್ಯಕ್ಕೆ ಬಂದಿದ್ದೀವಿ. ಸೊ ಎಲ್ಲರೂ ಫಸ್ಟ್ ತಿಂಡಿ ತಿನ್ನಬೇಕು. ಆಲ್ರೆಡಿ ಹೊಟ್ಟೆ ಹಸುವಾಗಿ ಹೋಗೈತೆ ಎಲ್ರಿಗೂ. ಸುಮ್ಮನೆ ಇರಲ್ಲ, ಹೊಟ್ಟೆ ಹಸುವಾಗಿ ಹೋಗೈತೆ. ಸೊ ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಬೆಂಗಳೂರು ಹೋಗೋ ಟೈಮಲ್ಲಿ ಒಂದು ಹೋಟ್ಲಿಗೆ ಹೋಗ್ತಾ ಇರ್ತೀವಿ. ಅದು ಯಾವ ಹೋಟ್ಲ್ ಅಂತ ತೋರಿಸ್ತೀನಿ. ಹಾಗೆ ನಾವು ಯಾವ ರೆಸಾರ್ಟಿಗೆ ಹೋಗ್ತಾ ಇದೀವಿ ಅಂತಲೂ ಹೇಳಿಲ್ಲಲ್ಲ, ಸದ್ಯದಲ್ಲೇ ಅದುವೇ ಹೇಳ್ತೀನಿ. ಫಸ್ಟ್ ಈಗ ಯಾವ ಹೋಟ್ಲಿಗೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ತಿಂಡಿಗೆ ಬಂದಿದ್ದೀವಿ ನೋಡಿ. ಹಿಂದ್ಗಡೆನೆ ಕಾಣ್ತಿದೆ ಹೋಟ್ಲು, ಯಾವುದು ಅಂತ ತೋರಿಸ್ತೀನಿ ನೋಡಿ. ಹರ್ಷ ಗ್ರ್ಯಾಂಡ್ ಅಂತ, ಮೇಯ್ನ್ ರೋಡ್, ಬೆಂಗಳೂರು ಹಾಸನ್ ಮೇಯ್ನ್ ರೋಡಲ್ಲೇ ಸಿಗತ್ತೆ. ಆಲ್ಮೋಸ್ಟ್ ನಾವು ಬೆಂಗಳೂರು ಹಾಸನ್ ಬೆಂಗಳೂರು ರೂಟಲ್ಲಿ ಹೋಗ್ಬೇಕಾದ್ರೆ ಈ ಹೋಟ್ಲಿಗೆ ಬರೋದು. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇಲ್ಲಿ ಗಾಡಿಗಳು ನೋಡ್ರೆ ನಿಮಗೇನೆ ಗೊತ್ತಾಗುತ್ತೆ ನೋಡಿ. ಫುಲ್ಲು ಕ್ರೌಡು ತುಂಬೋಗಿರುತ್ತೆ, ನೀಟ್ ಟೈಮ್ ತುಂಬೋಗಿರುತ್ತೆ. ಈಗ ತಿಂಡಿ ತಿನ್ಕೊಳ್ಳೋಣ. ತಿಂಡಿಗೆ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಯಾರ್ಯಾರು ರೆಸಾರ್ಟಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಇಲ್ಲೇ ಇದ್ದಾರೆ. ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಇಡೀ ಫುಲ್ ಟೀಮೇ ಇದೆ ನೋಡಿ. ಕ್ಯಾಮ್ರಾ ಸಾಲಲ್ಲ, ಇವ್ರನ್ನ ತೋರ್ಸೋಕ್ಕೆ ಕ್ಯಾಮ್ರಾ ಸಾಲಲ್ಲ. ಅವನು ಕಾಣ್ತಾ ಇಲ್ಲ ಅಣ್ಣ. ಸೊ ಇದು ನೋಡಿ ಟೀಮು. ನಾನು ಯಾರ್ಯಾರು ಅಂತ ಹೇಳಲ್ಲ, ಸೀದಾ ಸುಮ್ಮನೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೋಡ್ಕೊಬಿಡಿ. ಇದು ಟೀಮ್. ಟೋಟಲ್ಲು ಮಕ್ಕಳು ಎಲ್ಲ ಸೇರಿ 15 ಜನ ಇದ್ದೀವಿ. ದೊಡ್ಡ ಸೈನ್ಯನೇ. ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರೆಸಾರ್ಟು ಯಾವುದು ಅಂದರೆ ಐ ಥಿಂಕ್ ಫ್ಯಾಮಿಲಿ ಸಮೇತ ಹತ್ರ ವರ್ಷಗಟ್ಟಲೆ ಆಯಿತು ಈ ಥರ ಹೊರಗಡೆ ಹೋಗೋದು, ಒಂದು ರೆಸಾರ್ಟ್ಸ್ಗಳಿಗೆ ಹೋಗೋದೆ. ತುಂಬ ಜನ ಫ್ರೆಂಡ್ಸ್ಗಳಿಗೆ ಹೇಳಿದಾಗ ಸಜೆಸ್ಟ್ ಮಾಡಿದೆ ಆ ರೆಸಾರ್ಟು. ಸೊ ಹಾಗಾಗಿ ಅದೇ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಕನಕ್ಪುರದಲ್ಲಿ ಇರೋದು ಅದು. ಓಕೆನಾ? ಹಿಂಟ್ ಕೊಡ್ತಾ ಇದ್ದೀವಿ, ಕನಕ್ಪುರದಲ್ಲಿ ಇರೋದು. ಸೊ ಅದು ರೆಸಾರ್ಟ್ ಯಾವುದು ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಸೊ ಈಗ ನಮ್ಮ ಹರ್ಷ ಗ್ರ್ಯಾಂಡ್ ಹೋಟ್ಲಲ್ಲಿ ತಿಂಡಿ ಮುಗಿಸ್ಕೊಂಡು ಹೊರಡ್ತೀವಿ. ಸೊ ಏನೇನು ಆರ್ಡ್ರ್ ಮಾಡಿದಾರೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಗೊಂಬೆಗೆ ಏನದ ಬೇಬಿ? ಬಾಳೆಹಣ್ಣು ಪ್ಯೂರಿ. ಆ್ಯಪಲ್ನ ಸ್ಟೀಮ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡು ಬಂದಿರೋದು. ತಿಂಡಿ ನೋಡಿ. ಇನ್ನೇನು ಇಡ್ಲಿ, ವಡೆ, ಮಸಾಲೆ ದೋಸೆ, ಬೆಣ್ಣೆಕಾಲಿ. ಐ ಥಿಂಕ್ ಇಲ್ಲಿ ಕಾಂಬೋ ಫೇಮಸ್ಸು. ಕಾಂಬೋ ಎಲ್ಲರೂ ತಿಂದಾಯ್ತಾ? ಯಾರ್ದಾದ್ರು ಉಳ್ದೈತಾ?
ನೋಡಿ ಇವರು ಅರ್ಧ ಆಲ್ರೆಡಿ ತಿಂದವ್ರೆ. ಇದರಲ್ಲಿ ಏನೇನಿತ್ತು, ಇಡ್ಲಿ, ವಡೆ, ಕೇಸರಿ ಬಾತು, ಆಮೇಲೆ ಏನದು ಉಪ್ಪಿಟ್ಟು, ಬಿಸಿಬೇಳೆ ಬಾತು ಮತ್ತು ದೋಸೆ ಕಾಂಬೋದಲ್ಲಿ ಇವಾಗ ಬರುತ್ತೆ. ಈಗ ದೋಸೆ ಬರುತ್ತೆ. ಹಾಂ, ಟೋಟಲ್ ಇಷ್ಟು ಕಾಂಬೋದಲ್ಲಿ ಇರುತ್ತೆ. ಎಲ್ಲ ಚೆಚ್ಚಿ ಬಿಸಾಕ್ತವ್ರೆ. ಓಕೆ, ಇವಾಗ ತಿಂಡಿ ಮುಗಿಸ್ಕೊಂಡು ಸೀದಾ ರೆಸಾರ್ಟಿಗೆ. ತಿಂಡಿ ಅಂತೂ ಸಖತ್ತಾಗಿತ್ತು ಟೇಸ್ಟು, ಪ್ರತಿಯೊಬ್ಬರು ಸರಿಯಾಗಿ ಬಾರ್ಸಾಕಿದ್ರು. ಈಗ ನೆಕ್ಸ್ಟ್ ಬೋರ್ ಹೊಡ್ಸೋಕೋಲ್ಲ, ಡೈರೆಕ್ಟ್ ರೆಸಾರ್ಟೇ. ಅದು ಯಾವ ರೆಸಾರ್ಟ್ ಅಂತಂದರೆ ನಾವು ರೀಚ್ ಆಗಿದ್ದೀವಿ ಕಂಪ್ಲೀಟ್. ಬಟ್ ಒಂದೇ ಗಾಡಿ ಬಂದಿರೋದು. ನನ್ನ ಪ್ರಕಾರ ಇನ್ನ 2 ಗಾಡಿಯವರು ನನ್ನ ಪ್ರಕಾರ ರೋಡಲ್ಲಿ ನಿಲ್ಲಿಸಿ ನಡ್ಕ ಬರ್ತಿದ್ದಾರೆ ಅನ್ಸುತ್ತೆ. ರೆಸಾರ್ಟ್ ಯಾವ್ದಂತ ತೋರ್ಸೋಣ? ತೋರಿಸ್ಬಿಡು. ಓಕೆ, ಬನ್ನಿ ತೋರಿಸ್ತೀನಿ ಯಾವ ರೆಸಾರ್ಟು ಅಂತಂದರೆ. ನಾವು ಬಂದಿರೋದು ರೆಸಾರ್ಟ್ ಬಂದು ಎಕ್ಸಾಕ್ಟ್ ಕನಕ್ಪುರದಲ್ಲೇ ಇರೋದಿದು. ರೆಸಾರ್ಟ್ ಹೆಸರು ಬಂದು ನೋಡಿ, ಕಾಣ್ತಿದ್ಯಾ, ಹೊಂಬಾಳೆ ರೆಸಾರ್ಟ್ ಅಂತ. ಹೊಂಬಾಳೆ ರೆಸಾರ್ಟ್ ಒಳ್ಳೆ ಹೆಸರು. ಒಳಗಡೆ ಯಾವ ಥರ ಇದೆ ನೋಡೋಣ. ಬಟ್ ಓಪನಿಂಗ್ ಎಂಟ್ರಿನೇ ಸಖತ್ತಾಗಿ ಮಾಡಿದ್ದಾರೆ. ಸಖತ್ ಕೂಲ್ ಇದೆ ಮಾತ್ರ ಇಲ್ಲಿ. ಒಳಗಡೆ ಒಂದ್ಸಲ ತೋರಿಸ್ತೀನಿ. ಎಂಟ್ರಿ ನೋಡಿ, ಒಂದೊಳ್ಳೆ ಹಳ್ಳಿ ಫೀಲ್ ಕೊಡುತ್ತೆ. ನಿಜವಾಗ್ಲೂ ಸಖತ್ ಕೂಲಾಗಿದೆ, ಸಖತ್ತಾಗಿದೆ. ಇಲ್ಲಿ ಗೇಮ್ಸ್ಗಳದೆಲ್ಲ ಇಲ್ಲಿಂದ ಶುರು. ಒಳ್ಳೊಳ್ಳೆ ಗೇಮ್ಸು, ಆ್ಯಕ್ಚುಲಿ ಒಳ್ಳೊಳ್ಳೆ ನನಗೆ ಸಿಕ್ಕಾಪಟ್ಟೆ ಗೇಮ್ಸ್ಗಳಿದೆ, ಮಸ್ತಾಗಿದ್ದಂಗಿದೆ. ಮಕ್ಕಳುಗಳಿಗಂತೂ ಅದೇ ಹೇಳೋದ್ನಲ್ಲ, ಫ್ಯಾಮಿಲಿ ಬಂದರೆ ಆರಾಮ್ಸೆ ಸಕ್ಕದ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಮಾತ್ರ, ಆರಾಮ್ಸೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಊಟದ ಟೈಮ್. ಈಗ ಫಸ್ಟ್ ಊಟ ಮಾಡ್ಕೋಬೇಕೀಗ. ನನ್ನ ಬೇಬಿ ಫಾರಮ್ ಫಿಲಪ್ ಮಾಡ್ತೀಯಾನೆ? ಸ್ಕೂಲು ಕಾಲೇಜಲ್ಲಿ ಮಾಡಿದ್ದೇನಾ? ಸ್ಕೂಲ್ ಕಾಲೇಜಲ್ಲಿ ಫಾರ್ಮ್ ಎಲ್ಲ ಫಿಲಪ್ ಮಾಡಿದ್ದ? ಹಾಂ, ಸುಳ್ಳು ಆಯ್ತಾನೆ. ಅಲ್ಲೆಲ್ಲ ಮಾಡಿಲ್ಲ, ಬರೀ ರೆಸಾರ್ಟಲ್ಲಿ ಮಾತ್ರ ಮಾಡ್ತಿರ್ತಾನೆ. ಹೋಗೋಣ. ಚೆನ್ನಾಗಿ ಕಾಣಿಸಿದೆ, ಬ್ರೇಸ್ಲೆಟ್ ಥರ. ಓಕೆ, ಇನ್ನೊಂದು ಕಾರುವೆ ಬಂತು. ಸೊ ರೂಮ್ಸ್ಗಳು ಅಲಾಟ್ ಮಾಡ್ತಿದ್ದಾರೆ. ಸೊ ಒಂದು ಟೋಟಲ್ 3 ಕಪಲ್ ರೂಮ್ ತಗೊಂಡಿದ್ದೀವಿ, ಒಂದು 6 ಶೇರಿಂಗ್ ತಗೊಂಡಿದ್ದೀವಿ, ಒಂದು ದೊಡ್ಡ ರೂಮ್ ತಗೊಂಡಿದ್ದೀವಿ. ಫಸ್ಟು 6 ಶೇರಿಂಗ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ರೂಮು ಅಂತ. ಅದಾದಮೇಲೆ ಕಪಲ್ ರೂಮ್ ತೋರಿಸ್ತೀನಿ. ಓಕೆ, 6 ಶೇರಿಂಗ್ ಇದು. ಫುಲ್ಲು AC ಇದೆ. ಟೋಟಲ್ 3 ಸಪ್ರೇಟ್ ಬೆಡ್ ಇದೆ. ಸಕ್ಕ ದೊಡ್ಡದಾಗಿದೆ, ವಿಶಾಲವಾಗಿದೆ, ಸೂಪರಾಗಿದೆ. ಬಂದಿರೋದೇ ಲೇಟು, ಸ್ಟೈಲ್ ಮಾಡೋದು ನೋಡಿ ಇಲ್ಲಿ. ರೆಡಿಯಾಗಲಿ, ಬೇಗ ರೂಮ್ಗೆ ಹೋಗಿ ಎಲ್ಲರೂ ಫಟಾಫಟದ ರೆಡಿಯಾಗಿ ಬನ್ನಿ. ಓಕೆ, ಇದು ಕಪಲ್ ರೂಮು. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಕಾಮನ್ ಆಗಿದ್ದೇ ಇರುತ್ತೆ. ಸೊ ಇದು ನೋಡಿ, ಸೂಪರ್. ಟಿವಿನೂ ಇದೆ. ಓಕೆ, ಇದು ರೂಮ್, ಕಪಲ್ ರೂಮ್. ಓಕೆ, ಇದು ನಮ್ಮ ರೂಮ್ ಇದು. ಸೊ ಇಲ್ಲಿ ನಮ್ಮ ಕ್ಯೂಟಿ ನೋಡಿ ನಗಾಡೋದು ನೋಡಿ, ಹೆಂಗೆ ನಗಾಡ್ತಾಳೆ. ಕಿಟಿ, ಖುಷಿ ಆಯ್ತಾನೆ ರೆಸಾರ್ಟು? ಖುಷಿ ಆಯ್ತಾ? ರೂಮ್ಸು ಸೂಪರಾಗಿದೆ. ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಊಟ ಹೆಂಗಿದೆ ಅಂತ ನೋಡೋಣ. ಯಾಕಂದ್ರೆ ಲೇಟಾಗಿ ಬಂದಿರೋದ್ರಿಂದ ಫಸ್ಟ್ ಊಟ ಮುಗಿಸ್ಕೊಬಿಡ್ತೀವಿ. ಊಟ ಆದಮೇಲೆ ನೆಕ್ಸ್ಟು ಏನೇ ಇದ್ದರೂ ಆಟ ಓಟ ಎಲ್ಲ ಥರ ರೂಮ್ಸು ಶೇರಿಂಗ್ಸು 2, 4, 6, 8 ಆ ಥರ ಇದ್ದಾವೆ. ಬಟ್ ಇಲ್ಲಿ ನೋಡಿ ಟೆಂಟ್ಗಳು, ಸುಮಾರು ಟೆಂಟ್ಗಳಿದ್ದಾವೆ. ಓಕೆ, ಒಳಗೆ ಫುಲ್ಲು ನಮ್ಮ ಕಂಪ್ಲೀಟ್ ಟೀಮ್ ಮೆಂಬರ್ಸಿಗೆ ಬ್ಯಾಂಡ್ ಆಗ್ತಾ ಇದ್ದಾರೆ. ಓಕೆ, ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಓಕೆ, ಊಟದಲ್ಲಿ ನೋಡಿ, ಆ್ಯಕ್ಚುಲಿ ನಾವು ನಿಜ ಹೇಳ್ಬೇಕೆ ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಇಲ್ಲಿ ಟೈಮ್ ಟೇಬಲ್ ಎಲ್ಲ ಇದೆ ಊಟಕ್ಕೆ. ಅಂದರೆ ಊಟಕ್ಕೆಲ್ಲ ಏನೇನು ಮೆನು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಟೀ ಬ್ರೇಕು, ಡಿನ್ನರು ಎಲ್ಲ ಯಾವ್ಯಾವ ಥರ ಇದೆ ಅಂತ ಎಲ್ಲ ಟೈಮಿಂಗ್ಸ್ ಹಾಕಿದ್ದಾರೆ. ಊಟಕ್ಕೆ ಏನೇನಿದೆ ಅಂತ ನೋಡೋಣ. ವೆಜ್ಜು, ನಾನ್ ವೆಜ್ಜು ಕಂಪ್ಲೀಟ್ ಅನ್ಲಿಮಿಟೆಡ್ ಆಗಿದೆ. ಸಿಕ್ಕಾಪಟ್ಟೆ ಐಟಮ್ಸ್ಗಳಿದೆ, ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಇಲ್ಲಿಂದ ನೋಡಿ, ಇಲ್ಲ ಪಾಯಸ ಆಗಿರ್ಬೋದು, ರಸಮ್ಮು, ಮೊಸರನ್ನ, ಹಪ್ಪಳ, ರೈಸು, ಸಾಂಬಾರು,
ಇದ್ಯಾವುದಿದು ಸೋಯಾಬೀನ್ ಪಲಾವು ಪಲ್ಯ ಗೋಬಿ ಮಂಚೂರಿ ಸೂಪ್ ಇದೆ. ಇಲ್ಲಿ ಇದು ಚಿಕನ್ನ ಮಟನ್ನ ಗೊತ್ತಿಲ್ಲ, ಚಿಕನ್ ಕರಿ ಇರಬೇಕು. ಇದು ಮಟನ್ ಬಿರಿಯಾನಿ ಸೂಪರು ಕರ್ಡ್. ಈಗ ನಾವು ಚಚ್ಚಿ ಬಿಸಾಕದೆ ಯಾವ ರೇಂಜಿಗೆ ಬಾರಿಸ್ತವಳು ನೋಡಿ. ಓಕೆ, ಎಲ್ಲರೂ ನೋಡಿ ಕಂಪ್ಲೀಟ್ ಒಂದು ಟೇಬಲ್ ಆಗಿ ಪಕ್ಕ ಟೇಬಲಲ್ಲಿ ಕೂತವ್ರೆ ಎಲ್ಲರೂ. ಸಖತ್ತಾಗಿ ಬಾರಿಸ್ತಾ ಇದ್ದಾರೆ. ಐ ಥಿಂಕ್ ನಾನು ಜಾಸ್ತಿ ಐಟಮ್ಸ್ ಏನು ಹಾಕೊಂಡಿಲ್ಲ. ನಾನು ರೋಟಿ, ಮಟನ್ ಬಿರಿಯಾನಿ, ರೈಸ್ ಕಡಿಮೆ ಪೀಸ್ ಜಾಸ್ತಿ, ಚಿಕನ್ನು, ಸೂಪು ಕಟ್ಟಗೆ ಇಷ್ಟೇ ಡಯಟ್ ಫುಡ್. ಇವರೆಲ್ಲ ನೋಡಿ ಯಾವ ರೇಂಜಿಗೆ ಹಾಕೊಂಡವ್ರೆ. ಟೇಸ್ಟ್ ಎಲ್ಲ ಸಖತ್ತಾಗಿ. ಏನು ನಮ್ಮ ಅಣ್ಣ ಏನೋ ಕರಿತಾವನೆ ಅಂದರೆ ಅವ್ನು ಪ್ಲೇಟ್ ತುಂಬ ಬರೀ ಚಿಕನ್ನೇ ಹಾಕೊಂಡವನೆ. ಇಲ್ಲಿ ನೋಡಿ ಎಲ್ಲ ರೆಸಾರ್ಟಲ್ಲೂ ಚಿಕನ್ ಬಿರಿಯಾನಿ ಇರುತ್ತೆ, ಇಲ್ಲಿ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಓಕೆ, ಟೇಸ್ಟ್ ಎಲ್ಲ ಸೂಪರ್ ಅಂತೆ. ಮಟನ್ ಅಂತೂ ಸಖತ್ತಾಗಿ ಬೆಂದಿದೆ, ಮಸ್ತಾಗಿದೆ. ಓಕೆ, ಇವಾಗ ಜಸ್ಟು ಊಟ ಮುಗೀತು. ಸೀರಿಯಸ್ಲಿ ಸಖತ್ತಾಗಿತ್ತು ಟೇಸ್ಟು. ಅದರಲ್ಲೂ ಅಲ್ಟಿಮೇಟ್ ಅಂದರೆ ಮಟನ್ ಬಿರಿಯಾನಿನೇ ಮಸ್ತು. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಓಕೆ, ಈಗ ನೋಡಿ ಇವರೆಲ್ಲ ಕೈ ತೊಳ್ಕೊಳ್ತವ್ರೆ. ಓಕೆ, ಅಯ್ಯೋ ನಾನಿದು ಚಿರತೆ ಬಂದುಬಿಡ್ತು ಅಂತ ಶಾಕಾದೆ. ನೋಡಿ ಹೆಂಗೈತೆ. ಸತ್ಯವಾಗ್ಲೂ ಮೀಟ್ರ್ ಆಫ್ ಆಯಿತು ನನಗೆ. ಅದು ವೀಡಿಯೋದಲ್ಲಿ ನೋಡಿದ್ನಲ್ಲ, ಅದಾಗಿ ಸುಮ್ಮನೆ ಜೋಕ್ ಮಾಡಿದೆ. ಫಸ್ಟೇ ನೋಡಿದ್ದೆ ನಾನು, ಸುಮ್ಮನೆ ಚಮಕ್ ಕೊಟ್ಟೆ. ಆ್ಯಕ್ಚುಲಿ ಮೇಯ್ನ್ ಸಖತ್ ಇಷ್ಟ ಆಗಿದೆ ನೋಡಿ, ನೇಚರು ಮತ್ತು ಇವ್ರು ಮಾಡಿರೋ ಅರೇಂಜ್ಮೆಂಟ್ಸ್ಗಳು ತುಂಬಾ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಇಲ್ಲಿ ನೋಡಿ ಹೆಂಗಾಡ್ತವ್ರ ಮಕ್ಕಳು. ಭವಿಷ್ಯ ಜಮ್ ಮಾಡ. ಹೆಂಗಾಡ್ತವ್ರು ನೋಡಿ. ಆ್ಯಕ್ಚುಲಿ ಇಲ್ಲ ತಳಿ ಆ್ಯಕ್ಚುಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಗೇಮ್ಸ್ಗಳೆಲ್ಲ ಇದ್ದಾವೆ ಮಾತ್ರ. ಏಯ್ ಯಾರದು? ಇಲ್ಲ ನೋಡಿ, ಇವಳು ಗಡ್ವಿ, ಇವಳು ಚಿಕ್ಕ ಮಕ್ಳಿದ್ದು ಗೇಮ್ ಆಡ್ತಾಳೆ. ಇವಳು ಆಚೆ ಕಳಿಸಿ ಇವಳನ್ನ. ಎಲ್ಲ ಹಾಕೋದ್ರಿ? ಒಂದು ನೋಡಿ ಇಲ್ಲಿ ಒಂದು ಬಿತ್ತು. ಯಾರು ಒಂದು ಹಾಕಿಲ್ಲ ಅಮ್ಮ. ಎಲ್ಲೆಲ್ಲ ಎಸಿತವ್ರಮ್ಮ. ಎಲ್ಲೇ ಎಸಿತಿದ್ಯಾ? ನಮ್ಮ ಅತ್ತೆ ಆಡ್ತವ್ರೆ. ಅಯ್ಯೋ 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 ಅಯ್ಯಯ್ಯ, ಒಂದು ಬಿದ್ದಿಲ್ಲ. ಇಲ್ಲಿ ನಾನು ಎಲ್ಲ ಹಾಕ್ತೀನಿ ವಿಡಿಯೋದಲ್ಲಿ ಎಡಿಟ್ ಮಾಡಿ ನಾನೇ ಬಿಡಿಸ್ತೇನೆ ಅಂತೇಳಿ. ಇವಾಗ ಆನ್ ಮಾಡಬೇಡ ಆಯ್ತಾ? ಎಲ್ಲ ಹಾಕ್ದೆ ನೋಡಿ, ಇಷ್ಟು ಹಾಕ್ದೆ. ಆಮೇಲೆ ಎಡಿಟ್ ಮಾಡಾಯ್ತಾ? ಕಮಾನ್ ಭವೇಶ್, ಕಮಾನ್ ಭವೇಶ್. ಓಯ್ ಸೂಪರ್ ನೋಡಿ ಹೆಂಗ ಹತ್ತವನೆ. ಕಮಾನ್ ವಾವ್ ಸೂಪರ್. ಆ್ಯಕ್ಚುಲಿ ಮಕ್ಕಳನ್ನ ಹಿಂಗೆ ಹಚ್ಚಕ್ ಬಿಡಬೇಡಿ, ಜೊತೆಗೆ ಯಾರು ಒಬ್ರು ಇದ್ರೆ ಒಳ್ಳೇದು. ನೋಡಿ ಇವರಿದ್ದಾರೆ ನೋಡಿ ಹಂಗೆ. ನೋಡಿ ಔಟ್ಡೋರ್ ಗೇಮ್ಸ್ಗಳು ತುಂಬಾ ಇದ್ದಾವೆ. ಕ್ರಿಕೆಟ್ ಆಗಿರ್ಬೋದು, ಅಲ್ಲಿ ರೋಪ್ ಆ್ಯಕ್ಟಿವಿಟಿ ನೋಡಿ. ಇಲ್ಲಿ ಇದೊಂದು 2 ತಳಿ ಝೂಮ್ ಮಾಡಿ ತೋರಿಸ್ತೀನಿ. ತಳಿ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ ರೋಪ್ ಆ್ಯಕ್ಟಿವಿಟಿಲಿ ಇದು 1. ಓಕೆ, ಇದೊಂದಿದೆ. ಇಲ್ಲಿ 2 ಇದೆ. ಇಲ್ಲಿ ಇದು 3. ಅಲ್ಲೊಂದು 4. ಅಲ್ಲೊಂದು 5. ಇಲ್ಲೊಂದು 6. ಇದೊಂದು 7. ಟೋಟಲ್ 7. ಇಲ್ಲೊಂದು 8 ಇದೆ. 8, 9 ಟೋಟಲ್ 9 ರೋಪ್ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಇಂಡೋರ್ ಗೇಮ್ಸ್ಗಳು ನೋಡಿ. ಇಂಡೋರ್ ಗೇಮ್ಸು
ಕೇರಮ್ಮು, ಇದು ಏನಿದು ಟೇಬಲ್ ಟೆನ್ನಿಸಾ, ನಮ್ಗೆ ಅಷ್ಟೆಲ್ಲ ಗೊತ್ತಾಗಲ್ಲ. ಸ್ನೂಕರ್ ಇದೆ, ಇಲ್ಲಿ ಆರ್ಚರಿ ಇದೆ, ಅದು ಬಿಟ್ಟರೆ ಚೆಸ್ ಇದೆ. ಇಲ್ಲೇ ಇದೇನಿದು ಇದೇನೋ ಇದೆ, ಇದು ಗೇಮ್ಸ್ಗಳು. ಇದು ಟಿ ವಿಲಿ ನೋಡಿದ್ದೀನಿ ನಾನು, ರಿಯಲಾಗಿ ಒಂದ್ಸಲನೂ ಆಡಿಲ್ಲ. ಓಕೆ, ಎಲ್ಲಿ ಕಾಣ್ತಾ ಇಲ್ಲಲ್ಲ, ಇಲ್ಲಿ ನೋಡಿ ಇವ್ರ ಹೆಂಡ್ತಿ ಇಲ್ಲಿ ನಿಂತವ್ರೆ, ಗಂಡ ಹೆಂಡ್ತಿ ಇಬ್ಬರು ಬರ್ತವ್ರೆ. ಯಾವಾಗ ಕಟ್ಟಾಗತ್ತೋ ಗೊತ್ತಿಲ್ಲ. ನೋಡಿ ಇವ್ರ ಗಂಡ ಇಲ್ಲಿ ಬರ್ತವ್ರೆ, ಎಲ್ಲಿ ಕಾಣ್ತಾ ಇಲ್ಲಲ್ಲ, ಇಲ್ಲಿ ಕಷ್ಟದಲ್ಲಿ ನಿಂತಿದ್ರು ಟಾಟಾ ಮಾಡ್ತವ್ರೆ. ಫ್ರೀಯಾಗಿ ನಿಂತಿದ್ದೀರಾ? ಓಸಿಯಾಗಿ ನಿಂತವ್ರಂತೆ. ಇಲ್ಲಿ ನೋಡಿ, ಏನು ಮಾಡ್ತಾ ಇದ್ದೀರಾ? ಬೇಗ ಬನ್ನಿ. ಇಲ್ಲಿ ನೋಡಿ ನಮ್ಮ ಗೊಂಬೆಗೆ ಹೆಂಗ್ ಕೂರ್ಸವ್ರೆ. ಕೀಟಿ ಇಲ್ಲಿ ನೋಡಿ ಶಟಲ್ ಕಾಕ್ ಆಡ್ತವ್ರೆ. ನಮ್ಮ ಅಣ್ಣ ಅದಕ್ಕೆ ನನ್ನ ಬಾಮೈದ ಮತ್ತು ಅವನ ಹೆಂಡ್ತಿ. ಆ ಕಡೆ ವಾಲಿಬಾಲ್, ಫುಲ್ಲು ವಾಲಿಬಾಲ್ ಆಡ್ತವ್ರು ನೋಡಿ ಆ ಸೈಡ್. ಇಲ್ಲಿ ನೋಡಿ ಇವ್ರ ಅಣ್ಣ ತಮ್ಮ ಹೆಂಗೆ ಆಡ್ತವನೆ. ತಮ್ಮನ ಮುಳುಗಿಸ್ಬೇಡ ಕಣೋ. ಹೊಡಿ ಹೊಡಿ, ಕಮಾನ್ ಕಮಾನ್ ಭವೇಶ್, ಹೊಡಿ ಫಾಸ್ಟಾಗಿ ಹೊಡಿ. ಅಮ್ಮ ಅದು ಉಲ್ಟಾ ಕಣಮ್ಮ, ಹೆಂಗೆ ಹಿಡ್ಕೊಂಡಿದ್ಯಾ ಕಣಮ್ಮ. ಉಲ್ಟ ಹಂಗಲ್ಲಮ್ಮ, ತೆಗಿ ಹಿಂಗೆ ಕಣಮ್ಮ. ಹಾಂ ಅದು ಹೋಗಿ ಅಲ್ಲಿ ತಾಗಬೇಕು, ಹಣ್ಕಬೇಕು. ಹಾಂ ಅದ್ರ ಒಳಗೆ ಹಾಕೋದೇನ, ಆ ಗ್ಯಾಪ್ ಒಳಗೆ ಹಾಕಿ ಹಿಂಗೆ ನೋಡು. ಇದೊಳಗೆ ಹಾಂ ಎಳ್ದು ಈ ಕಡೆ ಬರ್ರ, ಈ ಕಡೆ ಬರ್ರ, ಈ ಕಡೆ ಬರ. ತಾಳೋ ತಾಳೋ, ರೆಡಿ, ಹೊಡಿಯಮ್ಮ, ಜೋರಾಗಿ ಎಳ್ದ್ಬಿಡು. ಉಯ್ ನೋಡಿ ಹೆಂಗೆ ಅಂಟ್ಕಂತು. ಕೈ ನೋಡಿ ಇವರು ಗಂಡ ಹೆಂಡ್ತಿ ಏನು ಫುಲ್ ಎಂಜಾಯ್ ಮಾಡ್ತವ್ರೆ, ಚೆನ್ನಾಗಿ ಆಡ್ತವ್ರೆ. ಛಾಯ, ಯಾವ ಗೇಮ್ ಇದು? ಹಾಂ ನೀವು ಹೇಳಿ. ಫುಟ್ಬಾಲ್. ಯಾವ ಫುಟ್ಬಾಲು? ಹ್ಯಾಂಡ್ ಫುಟ್ಬಾಲ್ ಅಂತ ಇದು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮಾನ್ ಕಮಾನ್, ಹೊಡೀರಿ ಹೊಡೀರಿ. ನೋಡಿ ಒಂದು ಮಗುವಿನ ತಾಯಿ ಪಾಪುನ ಹಿಡ್ಕೊಂಡು ಹೆಂಗೆ ಹೊಡಿತಾವೆ ನೋಡೋಣ. ಹೊಡಿ. ಉಯ್ ನೋಡಿ, ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಓಕೆ, ಇಲ್ಲೊಂದು ದೊಡ್ಡ ಕಾನ್ಫರೆನ್ಸ್ ಹಾಲೇ ಇದೆ ಸರ್. ಟೋಟಲ್ ಒಂದು ಎಷ್ಟು ಕೆಪಾಸಿಟಿ ಇದೆ ಇದು? ಹತ್ರ 100 ಕೆಪಾಸಿಟಿ ಇರೋಂಥ ಕಾನ್ಫರೆನ್ಸ್ ಅಲ್ಲ. ಯಾವುದೇ ಪಾರ್ಟಿ ಗೀಟಿ ಅಂತೆಲ್ಲ ಮಸ್ತಾಗಿ ಮಾಡ್ಕೋದಿಲ್ಲ. ಓಕೆ, ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಹೆಂಗೆ ಆಡ್ತವ್ರೆ. ಆಟಾಡಿ 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 ನೋಡಿ ಹೆಂಗೆ ಆಡ್ತವ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ. ತಳ್ಳಿ ತಳ್ಳಿ ಅವನು ಈ ಕಡೆ. ಸ್ವಿಮ್ಮಿಂಗ್ ಪೂಲ್ ದೊಡ್ಡದಾಗಿದೆ, ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಮೇಯ್ನಾಗಿ ನೀರು ಕ್ಲೀನ್ ಇದೆ. ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಎಲ್ಲ ಮುಗೀತು. ಇವಾಗಿಲ್ಲಿ ನೋಡಿ ಸ್ನ್ಯಾಕ್ಸಿಗೆ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ಲೋಟ ತಟ್ಟೆಗಳನ್ನ ಇಟ್ಟವ್ರೆ, ಆದರೆ ಸ್ನ್ಯಾಕ್ಸ್ ಏನಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಎಲ್ಲರೂ ಫುಲ್ಲು ಎಂಜಾಯ್ ಮಾಡ್ತವ್ರೆ, ಆದರೆ ನಾನಲ್ಲ, ತೋರಿಸ್ತೀನಿ ತಾಳಿ. ಅಯ್ಯೋ ಅಯ್ಯೋ ಬಿಡೆ, ಚೇರ್ನ ಬಿಡೆ. ಮಖ ನೋಡಿ, ಎಲ್ಲಿ ಇಲ್ಲಿ ಮಕ್ಕಳಾದ್ರೆ ಇಷ್ಟ ಆಗತ್ತೆ, ಎಂಜಾಯ್ ಇಲ್ಲ ಏನಿಲ್ಲ. ಸ್ವಲ್ಪ ಜೋರಾಗಿ ಹೇಳಿ, ಕೇಳಿಸಿಲ್ಲ. ಮಕ್ಕಳಾದ್ರೆ ಇಷ್ಟ ಆಗತ್ತೆ, ಎಂಜಾಯ್ ಇಲ್ಲ ಏನಿಲ್ಲ. ರೆಸಾರ್ಟ್ ಅಂತ ಬಂದು ಒಬ್ಬಳ ಕೂರಂಗಾಯ್ತು. ನೋಡಿದ್ರ ಆ್ಯಕ್ಚುಲಿ ಮಕ್ಕಳಾದ್ಮೇಲೆ ಅಷ್ಟು ಎಂಜಾಯ್ಮೆಂಟ್ ಏನಿರಲ್ಲ. ನಂದು ಮದುವೆ ಆದಮೇಲೆ ಹೆಂಗಿತ್ತು, ಇವಳ್ದು ಮಕ್ಕಳಾದ್ಮೇಲೆ ಹಂಗಾಯ್ತು ಅಷ್ಟೇ. ಯಾರಿಗಿದ್ಯಾ ನೋಡಿಲಿ, ಈ ವಯಸ್ಸಲ್ಲಿ ನೋಡಿ ಜುಟ್ಟು ಹಾಕಿ ಸ್ಟೈಲ್ ಮಾಡ್ತಿರೋದು ನೋಡಿಲಿ. ಕಾಣ್ತೈತ ಜುಟ್ಟು? ಹ್ಞೂ ಕಾಣ್ತೈತಿಲ್ಲ ಇಲ್ವಾ? ನೋಡಿ ನೋಡಿ, ಅವ್ನು ನನ್ನ ಗಂಡನ ಜುಟ್ಟು ನನ್ನ ಕೈಲಿದೆ. ಈಗ ನೀನೆಲ್ಲ ಹೊರಟೆ? ಸ್ವಲ್ಪ ನೋಡ್ಕೊಬತ್ತೀನಿ, ಎಂಜಾಯ್ ಮಾಡೋಕ್ಕಾಗಲ್ಲ. ಎಂಜಾಯ್ ಮಾಡಿದ್ರೆ ನೋಡ್ಬೋದಲ್ಲ. ನಾನು ನೀನು ಪಾಪ ನೋಡ್ಕೊ. ಗೊಂಬೆ ಮಲ್ಕೊಂಡೈತೆ, ಒಂದೇ ಬೇಗ ಬಂದರೆ ಸರಿ. ನಮ್ಮ ಅತ್ತೆ ನೋಡಿ ನೀರೊಳಗೆ ಬಿದ್ದು ಒದ್ದಾಡಿ
ಎಲ್ಲಿಗೆ ಹೋಯ್ತವ್ರು ನೋಡಿ. ನಮ್ಮ ಅತ್ತೆ ಸಖತ್ತಾಗಿ ಎಂಜಾಯ್ ಮಾಡ್ತವ್ರೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಫುಲ್ಲು ಒದ್ದೆ ಆಗಿ ಚಿತ್ತಾಗಿ ಬಂದವನೆ. ನನ್ನ ಕ್ಯೂಟಿ ಎದ್ಲು. ಇವಾಗ ನನ್ನ ಕ್ಯೂಟಿ ಜೊತೆ ಇವರೆಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಅವರೇ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು. ಅವ್ರು ಒದ್ದಾಡ್ತಿರೋದನ್ನ ಇವಳು ಫೋಟೋ ತೆಗಿತಾ ಇದ್ಲು. ನೋಡಿ ಗೊಂಬೆ ಹೇಳ್ತಾವಳೆ. ಹುಳಗಳು ಪಿತಿ 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 ಅಂತಾರಲ್ಲ, ಹಂಗೆ ಒದ್ದಾಡ್ತೀರಿ ಎಲ್ಲ. ನೀವು ಎಲ್ಲ ಮನೆಯವರೆಲ್ಲ ಪಿತಿ 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 ಅಂತ ಒದ್ದಾಡ್ತಿದ್ರು. ಗೊಂಬೆದಂದ್ರು ನಿದ್ದೆ ಆಯಿತು. ಹೌದು. ಸೊ ಈಗ ಸ್ನ್ಯಾಕ್ಸ್ ಟೈಮು. ಆ್ಯಕ್ಚುಲಿ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗಿದೆ. ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಬಜ್ಜಿ ಇದೆ, ಕಾಫಿ, ಟೀ, ಸ್ನ್ಯಾಕ್ಸು, ಈ 3 ಐಟಮ್ ಇದೆ. ಯಾರಿಗೂ ಗೊತ್ತಿಲ್ಲದಿದ್ದಂಗೆ ನಮ್ಮ ಅಣ್ಣ ಅತ್ತಿಗೆ ಬಂದು ಕಾಫಿ ಮತ್ತು ಬಜ್ಜಿ ತಿಂತವ್ರೆ. ನಮ್ಮ ಅಣ್ಣ ಹೆಂಗೆ ಸಣ್ಣ ಆಗವ ನೋಡಿ. ಇವರು ಅಮ್ಮ ಮಕ್ಕಳು ಚಿತ್ತಾಗಿ ಬಂದವ್ರೆ. ಮಖ ನೋಡಿ ಒಂದು ಹೆಂಗಾಗೈತೆ, ನಡುಕ್ತಾವನೆ. ಇವ್ರು ನೋಡಿ ಅಮ್ಮನ ಖುಷಿಗೆ ಮಕ್ಕಳು ನೀರಲ್ಲಿ ಮುಳುಗ್ಸಿ ಬಂದವ್ರೆ ಇವರು. ಚೆನ್ನಾಗಿತ್ತಾ? ಹೆಂಗೆ ಈಜು ಹೊಡ್ದೆ ನೀನು? ಅಂದೆ ನೋಡಿ ಮುಳುಗ್ಸಿದ್ರಿ ಅಂತ ತೋರಿಸ್ತಾವನೆ ಪಾಪ. ಅಯ್ಯೋ, ಸ್ನ್ಯಾಕ್ಸ್ ಎಲ್ಲ ತಿಂತವ್ರೆ. ಇಲ್ಲಿ ನೋಡಿ, ಇವಳು ನೋಡಿ ಇಲ್ಲಿ ಸ್ನ್ಯಾಪ್ಚಾಟ್ ವಿಡಿಯೋ ಮಾಡ್ತಿರೋದು. ಅಯ್ಯ, ಇದಾಗೋಯ್ತು ನೋಡಿ ಮಕ ನೋಡಿ, ಇವಳು ಮಕ. ಗಾಬರಿ ಆಗಬೇಡಿ ದಯವಿಟ್ಟು. ನಾನು ಅವಾಗ ತೋರಿಸಿದ್ದೆ ಅಲ್ಲ, ಇವ್ ನೋಡಿ ಇನ್ನೂ ಎಷ್ಟು ಲೋಟ ಕುಡ್ದೆ ಕರೆಕ್ಟಾಗಿ ಹೇಳು. ಅವಾಗ ಕಾಫಿ ಕುಡ್ದು ಇವಾಗ ಟೀ ಕುಡಿತಾವ ಅನ್ಸುತ್ತೆ. ಟೀನೇ ಕಾಫಿ ಕುಡ್ದು ಟೀ. ಓ ಹಂಗೆ. ಮಕ್ಕಳೇ ಚೆನ್ನಾಗಿ ಬಜ್ಜಿ ತಿನ್ನಿ ಆಯ್ತಾ? ಒಂದು ಎಕ್ಸ್ಟ್ರಾ ತಿಂದರೆ ನಿಮ್ಮಮ್ಮ ನಿಮ್ಮನ್ನು ಬಜ್ಜಿ ಮಾಡ್ತಾರೆ, ಹುಷಾರು. ಆ್ಯಕ್ಚುಲಿ ಏನು ಅಂತಂದರೆ, ನನ್ನ ತಂಗಿ ಅದೊಂದು ರೀಲ್ಸ್ ಮಾಡಬೇಕು ಅಂತ ನನ್ನ ಹೆಂಡ್ತಿನ ಮತ್ತು ನಮ್ಮ ಅಣ್ಣನ ಹೆಂಡ್ತಿನ ಹಾಕೊಂಡು ಏನೋ ಹೇಳ್ಕೊಡ್ತಿದ್ದಾಳೆ. ಇಬ್ಬರು ರೀಲ್ಸ್ ಮಾಡೋಣ ಅಂತ ನೋಡಿ ಹೇಳ್ಕೊಡ್ತಿರೋದು ನೋಡಿ. ನನ್ನ ತಂಗಿನೇ ಕೆಟ್ಟದಾಗಿ ಡ್ಯಾನ್ಸ್ ಮಾಡ್ತಾಳೆ, ಅದ್ರ ಜೊತೆಗೆ ಇವರಿಬ್ಬರನ್ನು ಸೇರಿಸ್ಕೊಂಡವಳೆ. ಹೇಳ್ಕೊಡ್ತಿರೋದು ನೋಡಿ. ಬನ್ನಿ ಹತ್ತಿರದಲ್ಲಿ ತೋರಿಸ್ತೀನಿ. ಏನಕ್ಕೆ ದೂರದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಹತ್ತಿರದಲ್ಲಿ ತೋರಿಸಿ ಗಾಬರಿ ಆಗ್ತೀರಾ ನೀವು ಅಂತ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ಗಾಬರಿ ದಯವಿಟ್ಟು ಆಗಬೇಡಿ ಆಯಿತಾ? ಓಕೆ, ಫುಲ್ಲು ಕತ್ತಲಾಗಿದೆ. ಫೈರ್ ಕ್ಯಾಂಪ್ ಎಲ್ಲ ಹಾಕಿದಾರಂತ ಹೇಳಿದ್ರು. ಓಹೋ, ಸಕ್ಕದಾಗೆ ಹಾಕಿದ್ದಾರೆ ಫೈರ್ ಕ್ಯಾಂಪು. ಬನ್ನಿ ತೋರಿಸ್ತೀನಿ ನೋಡಿ. ಫೈರ್ ಕ್ಯಾಂಪ್ ಸಕ್ಕದಾಗಿ ಹಾಕಿದ್ದಾರೆ. ಫೈರ್ ಕ್ಯಾಂಪು ಸೀರಿಯಸ್ಲಿ ಸಕ್ಕದಾಗಿದೆ ನಿಜವಾಗ್ಲೂ. ಹೈಟು ಬೆಂಕಿ ಅಲ್ಟಿಮೇಟ್ ಅನಿಸುತ್ತೆ, ಸಕ್ಕತ್ತು ಬೇರೆ ಥರ ಫೀಲ್ ಕೊಡುತ್ತೆ. ಓಕೆ, ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಇನ್ನೇನು ಊಟ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ನೈಟ್ ಎಫೆಕ್ಟ್ಗಳು ಸಕ್ಕದಾಗಿದೆ. ನೈಟ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಹೆಂಗೆ ಕಾಣುತ್ತೆ. ನೈಟ್ ನೋಡಿ ಹೆಂಗಿದೆ, ಹೆಂಗೆ ಕಾಣುತ್ತೆ, ಸಕ್ಕದಾಗಿ ಕಾಣುತ್ತಲ್ಲ. ಊಟಕ್ಕೆ ಬೆಲ್ಲೊಡಿತ್ತು. ಊಟಕ್ಕೆ ಬೆಲ್ಲೊಡಿತ್ತು. ಈಗ ಊಟನ ಬಾರಿಸಿ ಬರದೆ ಎಲ್ಲರಲ್ಲಿ ಕೂತವ್ರೆ. ಓಕೆ, ನೈಟಿಗೆ ಸ್ವಲ್ಪ ಡಿಫ್ರೆಂಟಾಗಿದೆ. ಫಿಶ್ ಕರಿ ಇದೆ, ಅದಾದಮೇಲೆ ಚಿಕನ್ ಸುಕ್ಕ ಇದೆ, ವೆಜ್ಜಲ್ಲಿ ಪನ್ನೀರು, ಸಿಕ್ಕಾಪಟ್ಟೆ ಐಟಮ್ಸ್ಗಳಿದ್ದಾವೆ. ಒಂದು ಸಲ ಹಂಗೆ ತೋರಿಸ್ತೀನಿ ನೋಡಿ. ಸ್ವೀಟಲ್ಲಿ ಕ್ಯಾರೆಟ್ ಹಲ್ವ ಐತೆ. ಸೊ ಊಟಕ್ಕೆ ನೋಡಿ ಎಲ್ಲರೂ ಬಂದವರು. ಫುಲ್ ಕ್ರೌಡ್ ಐತೆ. ವೆಜ್ ಐಟಮ್ಸ್ಗಳು ನೋಡಿ. ಎಲ್ಲರೂ ಚೆಚ್ಚಿ ಬಿಸಾಕ್ತವ್ರೆ. ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇದ್ದಾರೆ ನೋಡಿ. ಯಾರೂ ಮಾತಾಡೋ ಪರಿಸ್ಥಿತಿಲಿಲ್ಲ, ಯಾಕಂದರೆ ಆ ರೇಂಜಿಗೆ ಬ್ಯುಸಿ ಇದ್ದಾರೆ ತಿನ್ನೋದ್ರಲ್ಲಿ. ನಾನು ನೋಡಿ ಫುಲ್ಲು ಒಂದೇ ಪ್ಲೇಟಲ್ಲಿ ಎಲ್ಲ ಬಂದಿದ್ದೀನಿ. ರೊಟ್ಟಿ, ಚಿಕನ್ನು, ಪನ್ನೀರು, ಬೇಬಿ ಕಾರ್ನು, ಫಿಶ್ ಕರಿ, ಆಮೇಲೆ ಸ್ವೀಟು ಮಾಡಿದ್ದಾರೆ. ಇಷ್ಟು ಪಲ್ಯ ಗಿಲ್ಯ ಎಲ್ಲ. ಈಗ ನಾನು ಚಚ್ಚಿ ಬಿಸಾಕ್ತೀನಿ. ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಟೇಸ್ಟ್ ಸೂಪರಾಗಿರುತ್ತೆ. ಮಧ್ಯಾಹ್ನ ಅದೇ ಹೇಳೋದು ಸ್ಪೆಷಲ್ ಏನು ಅಂತಂದರೆ, ಮಧ್ಯಾಹ್ನ ನೋಡಿ ಮಟನ್ ಬಿರಿಯಾನಿ, ಈಗ ನೈಟ್ ನೋಡಿ ಫಿಶ್ ಕರಿ. ಸಖತ್ತಾಗಿತ್ತು ಟೇಸ್ಟ್ ಎಲ್ಲ.
ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರೂ ಆಟ ಆಡಿ ಸುಸ್ತಾಗಿ ಹೋಗಿದ್ದಾರೆ, ಅಂದರೆ ನಾನಲ್ಲ, ಎಲ್ಲರೂ ಆಟ ಆಡಿ ಸುಸ್ತಾಗಿ ಹೋಗಿದ್ದಾರೆ, ಊಟ ಮಾಡಿ ಸುಸ್ತಾಗಿದ್ದಾರೆ. ನಾನು ಊಟ ಮಾಡಿ ಸುಸ್ತಾದೆ. ಸೊ ಇವತ್ತು ಮುಗೀತು, ಒಂದು ದಿನ ಕಂಪ್ಲೀಟ್ ಮುಗೀತು ನೋಡಿ. ಆ್ಯಕ್ಚುಲಿ ಬಂದಿದ್ದು ಲೇಟು, ಬಟ್ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಪ್ರತಿಯೊಂದು ಗೇಮ್ಸ್ಗಳು ಆಡಿದ್ವಿ, ಇಂಡೋರ್ ಗೇಮ್ಸಿಂದ ಹಿಡಿದು ಔಟ್ಡೋರ್ ಗೇಮ್ಸ್ ಪ್ರತಿಯೊಂದು ಎಲ್ಲರೂ ಆಡಿದ್ರು. ಸ್ವಿಮ್ಮಿಂಗಿಗೆ ಬಿದ್ದರು, ರೈನ್ ಡ್ಯಾನ್ಸ್ ಆಯಿತು. ಸೊ ಮುಗೀತು ರೆಸಾರ್ಟು. ಇನ್ನು ಇವತ್ತು ಚೋಚು ಮಾಡಿ ಈಗ ಮಲ್ಕೊಂಡು ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು ಹೊರಡ್ತಾ ಇರೋದೆ. ಸೊ ನಾಳೆ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತೀನಿ. ಎಲ್ಲಿ ಕಾಣ್ತಾ ಇಲ್ಲ. ಓ ಗುಡ್ ಮಾರ್ನಿಂಗ್ ಪಪ್ಪ. ಓಕೆ, ಬೆಳಗ್ಗೆ ಒಂದು ಎಲ್ಲರೂ ಬಿತ್ಕೊಂಡವ್ರೆ, ಎಲ್ಲ ನಿದ್ದೆ ಮಾಡ್ತವ್ರೆ. ಸೊ ನಾನು ನನ್ನ ಬೇಬಿ ನನ್ನ ಮಗಳನ್ನ ಎತ್ತಾಕೊಂಡು ಒಂದು ವಾಕಿಂಗಿಗೆ ಬಂದಿದ್ದೀವಿ. ವಾಕಿಂಗ್ ಹೆಂಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸಿದೆ, ವಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಮಾತ್ರ. ಒಳ್ಳೆ ಪ್ಲೇಸ್ ಎಲ್ಲ ಗ್ರೀನ್ ಅಲ್ವಾ? ಚೆನ್ನಾಗಿದೆ ಜಾಗ ಮಾತ್ರ ವಾಕಿಂಗೆಲ್ಲ. ಮೇಯ್ನ್ ಅದೇ ಹೇಳಿದ್ನಲ್ಲ, ಜಾಗ ತುಂಬ ಸಕ್ಕದಾಗಿ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ ಮಾತ್ರ. ತುಂಬ ನೀಟಾಗಿ ಮಾಡಿದ್ದಾರೆ. ಹೌದು, ಸೊಳ್ಳೆಗಳೇನಿಲ್ಲ ಇಲ್ಲಿ, ಚೆನ್ನಾಗಿದೆ. ಬೆಳಗ್ಗೆ ಎದ್ದು ವಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಇದು. ಸೊ ಈಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ಓಟ ಹಾಸನಕ್ಕೆ, ನಮ್ಮ ಊರ ಹಾಸನಕ್ಕೆ ವಾಪಸ್ ಹೊರಡ್ತೀವಿ. ತಿಂಡಿಗೆ ಬೆಲ್ ಹೊಡಿತು. ತಿಂಡಿ ಏನೇನಿದೆ ಅಂತ ತೋರಿಸ್ತೀನಿ. ಸೇಮ್ ಟು ಸೇಮ್ ತಿಂಡಿ ಸಿಕ್ಕಾಪಟ್ಟೆ ಐಟಮ್ಸ್ಗಳಿದೆ. ಮೊಟ್ಟೆ, ಬ್ರೆಡ್ಡು, ಬಟರು, ಜಾಮು, ಹಣ್ಣುಗಳು, ಉಪ್ಪಿಟ್ಟು, ಕೇಸರಿ ಬಾತು, ರಸಮು, ಇಡ್ಲಿ. ಇದರಲ್ಲೇನಿದೆ? ಏನಿಲ್ಲ. ಓಕೆ, ಇನ್ನು ಕಾಫಿ, ಟೀ, ಟೋಟಲ್ ಇಷ್ಟು ಐಟಮು ಅನ್ಲಿಮಿಟೆಡ್. ನೋಡಿ ಯಾವ ರೇಂಜಿಗೆ ಬಾರಿಸ್ತಾ ಇದ್ದಾರೆ ಅಂತ. ಬೆಳಿಗ್ಗೆ ಎದ್ದಿದ್ದು ಲೇಟಾಗಿದ್ರು, ತಿಂಡಿಗೆ ಕರೆಕ್ಟ್ ಟೈಮಿಗೆ ಎಲ್ಲ ಬಂದು ಕೂತಿದ್ದಾರೆ. ಎಲ್ಲ ಸರಿಯಾಗಿ ತಿಂಡಿನ ತಿಂತಾ ಇದ್ದಾರೆ ನೋಡಿ. ಎಲ್ಲ ಚೆಚ್ಚಿ ಬಿಸಾಕ್ತವ್ರೆ. ನಿಮ್ಮದಿಲ್ಲ, ನಿಮ್ಮದೆಲ್ಲ ಖಾಲಿ ಆಯ್ತಲ್ಲ. ನಂದು ನಾನೇನೇನು ಹಾಕೊಂಡಿದ್ದೀನಿ ಇಲ್ಲಿ ನೋಡಿ. ಇಡ್ಲಿ, ವಡೆ, ಕೇಸರಿ ಬಾತು, ಉಪ್ಪಿಟ್ಟು, ಪೊಂಗಲ್ಲು, ಹಣ್ಣು, ಮೊಟ್ಟೆ, ಸಾಂಬಾರು, ಚಟ್ನಿ. ಸೊ ಇಲ್ಲಿದೆ. ಸೊ ಎಲ್ಲರೂ ತಿಂಡಿ ತಿಂತವ್ರೆ. ಎಲ್ರಿಗಿಂತ ಮುಂಚೆ ಇವ್ರು ಬಂದು ತಿಂಡಿ ತಿಂದು ಇನ್ನೊಂದು ಇಡ್ಲಿ ತಿಂತವ್ರೆ. ಏನದು ಡಯಟಾ? ಯಾರು ಹೇಳಿದ್ದು? ತಿಂಡಿ ಆಯಿತು, ಚೆನ್ನಾಗಿತ್ತು. ಇಡ್ಲಿ, ವಡೆ, ಹಣ್ಣುಗಳಾಗಿರ್ಬೋದು, ಬ್ರೆಡ್ಡು, ಬಟರು, ಜಾಮು, ಪ್ರತಿಯೊಂದೆಲ್ಲ ಐಟಮ್ಸ್ಗಳು ಚೆನ್ನಾಗಿತ್ತು. ಸೊ ಎಲ್ರಿದು ತಿಂಡಿ ಆಯಿತು. ಎಲ್ರಿಗೂ ನಾನು ಹೇಳಿಬಿಟ್ಟಿದ್ದೀನಿ ಫಟಾಫಟ್ ಅಂತ ರೆಡಿಯಾಗಿ ಹೊರಡೋಣ ಅಂತ ಹೇಳಿದ್ದೀನಿ. ಎಲ್ಲರೂ ಇನ್ನು ಫಟಾಫಟ್ ಅಂತ ರೆಡಿ ಹಾಕಿ ಹೋಗಿದ್ದಾರೆ. ಇನ್ನು ನೆಕ್ಸ್ಟು ಹೊರಡೋ ಟೈಮಿಂಗ್ಸಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೇಳೋಣ ಇಂಡಿವಿಜುವಲ್ ಆಗಿ ಹೆಂಗೆ ಅನ್ನಿಸ್ತು ರೆಸಾರ್ಟು ಅಂತ. ಓಕೆನಾ? ಓಕೆ, ಇಲ್ಲಿ ನೋಡಿ ಬಂಜಿ ಟ್ರ್ಯಾಂಪ್ಲಿಂಗ್ ಅಂತ ಸಖತ್ತಾಗಿದೆ ಈ ಗೇಮ್. ಇಲ್ಲಿ ನೋಡಿ ಮಕ್ಕಳು ಹೆಂಗೆ ಆಡ್ತವ್ರೆ, ಎರಡು ಚಿಕ್ಕ ಚಿಕ್ಕ ಮಕ್ಕಳಿದು. ಇಲ್ಲಿ ನನ್ನ ಬೇಬಿ ಗುರಿ ಇಡ್ತಾನೆ ಇದ್ದಾಳೆ, ಆದರೆ ಬೀಳೋದು ಒಂದು ಬೀಳ್ತಾ ಇಲ್ಲ. ಹೊಡಿತಾಳ ನೋಡೇ ಬಿಡೋಣ. ಏನದು? ಬಿದ್ದಿದೆಯಲ್ಲ. ಅಯ್ಯೋ, ಏನ ಬೀಳ್ಬೇಕಾದ್ರೆ ಬಿದ್ದಿದೆಯಲ್ಲ, ನೀನು ಬಿದ್ದಿದೆಯಲ್ಲ. ಅಯ್ಯೋ, ಇಲ್ಲಿ ನೋಡಿ ನಮ್ಮಮ್ಮ ಹೆಂಗೆ ಹೊಡಿತಾರ ನೋಡೋಣ. ಎಲ್ಲಿ ಹೊಡಿತಿದ್ಯಾ? ಎಲ್ಲಿ ಬೋರ್ಡ್? ನನ್ನ ಬೇಬಿ ಎಲ್ಲಿ ಹೊಡೆದ್ಲ ಅಂತ ತೋರಿಸ್ತೀನಿ ನೋಡಿ. ಯಾವ ರೇಂಜಿಗೆ ಹೊಡೆದಿದ್ದಾಳಂದ್ರೆ, ಇಲ್ಲಲ್ಲ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಹೊಡೆದವಳೆ. ಸೊ ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಭಯಂಕರ ಶೂಟ್ ಮಾಡ್ತವ್ರೆ. ಅಲ್ಲಿ ಒಂದು ಬಾಟ್ಲು ಅಲ್ಲಿ ಆಡ್ತಿಲ್ಲ, ಅಲ್ಲಿ ಇರೋದ್ರಲ್ಲಿ. ಹಾಂ ನೋಡಿ, ಹಾಂ ಎಲ್ಲಿ ನೋಡಿದ್ರು ಬೀಳ್ತಿಲ್ಲಲ್ಲ ನೋಡಿ, ಅವರೇ ಇಳಿಸಿದ್ರು. ಇಲ್ಲ ಅಮ್ಮ, ನಾನು ಅಲ್ಲೇನು ತೋರಿಸ್ತಾ ಇಲ್ಲ, ನೀನು ಬಿತ್ತು ಏನು. ಹಾಂ ಆಯ್ತು, ಅಲ್ಲಿ ನಿಮ್ಮ ಅಮ್ಮಂಗೆ ಕೊಡು. ಓ, ಇವ್ರು ಲೆಫ್ಟಲ್ಲಿ ಇಟ್ಕೊ ಹೊಡಿತವ್ರೆ. ಅಯ್ಯೋ, ಕಮಾನ್
ಓ ನಾನು ಏನೋ ಹೊಡಿತಾರೆ ಅಂತ ವಿಡಿಯೋ ಮಾಡೋಣ ಅಂತ ಬಂದರೆ ನೋಡಿ ಯಾರು ಹೇಳ್ಕೊಡ್ತಿದ್ದಾರೆ. ಸಡನ್ನಾಗಿ ಬಿಡಬೇಕು. ನೋಡಿ ಪರವಾಗಿಲ್ಲ, ನೋಡಿ ಎಲ್ಲಿ ಬಿತ್ತು ಅಂತ ತೋರಿಸ್ತೀನಿ. ನೋಡಿ ನಮ್ಮ ಅತ್ತೆದು ಪರವಾಗಿಲ್ಲ, ಗುರಿ ಕರೆಕ್ಟಾಗಿದೆ. ಇಲ್ಲಿದೆ ಕರೆಕ್ಟಾಗಿ, ಒಳಗಾದರೂ ಬಿದ್ದಿದೆ. ನನ್ನ ಬೇಬಿದು ಅದು ಬಿದ್ದಿಲ್ಲ. ಬೇಬಿ ಏನು ಅನ್ನಿಸ್ತಿದೆ? ನಿಮ್ಮಮ್ಮ ಹರಸಾಹಸ ಮಾಡ್ತಾವ್ರಲ್ಲ. ಓಕೆ, ನಮ್ಮ ಅತ್ತೆ ಈಗ ರೆಡಿ ಆಯ್ತವ್ರೆ ಜಿಪ್ ಲೈನಿಗೆ. ಫುಲ್ಲು ಐ ಥಿಂಕ್ ಅಲ್ಲಿದ್ದಾರೆ. ಇನ್ನು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಐ ಥಿಂಕ್ ಒಂದ್ಸಲ ತೋರಿಸ್ತೀನಿ ನೋಡೋಣ. ಝೂಮ್ ಮಾಡ್ತಾಯಿದ್ದೀನಿ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಕಳಿಸಿ. ಓಕೆ, ಇವಾಗ ಕಳಿಸ್ತಾರೆ. ಸ್ವಲ್ಪ ಹತ್ತಿರದಿಂದ ನೋಡೋಣ ಅಂತ, ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ತಾಳಿ. ಇಲ್ಲಿದ್ದಾರೆ. ಓಕೆ, ಇವಾಗ ಕಳಿಸ್ತಾರಂತೆ. ರೆಡಿ, ಕಳಿಸಿ. ರೆಡಿ ಅತ್ತೆ, ಕಮಾನ್. ಶುರು ಆಯ್ತು. ಓ ಫುಲ್ ಕಂಪ್ಲೀಟ್ ಅಡ್ವೆಂಚರಸ್ ಆಡಿ ಯಶಸ್ವಿಯಾಗಿ ಅಖಾಡದಿಂದ ಇಳಿದ್ರು ನಮ್ಮತ್ತೆ. ಚೆನ್ನಾಗಿತ್ತಾ? ಸೂಪರ್ ಐತೆ, ಚೆನ್ನಾಗೈತೆ. ಓಕೆ, ನೋಡಿ ಇವರು ನಾನು ಹೇಳಿದ್ದೆ ಅಲ್ವಾ, ಪ್ರಾಕ್ಟೀಸ್ ಮಾಡ್ತವ್ರೆ. ಮನೆಗೆ ಹೊರಡೋಣ ಟೈಮ್ ಆಯಿತು ಅಂತ ಅಂದ್ರೂ ರೆಸಾರ್ಟ್ ಅವ್ರು ಓಡಿಸೋವರೆಗೂ ಇವರು ಕಳಿಸಲ್ಲ ಅನ್ಸತ್ತೆ. ನೋಡಿ ಎಷ್ಟು ಕೆಟ್ಟದಾಗಿ ಡ್ಯಾನ್ಸ್ ಮಾಡ್ತಾರೆ. ನೋಡ್ತಾ ಇರಿ ಆಯಿತಾ. ಈ ಥರ ಕೆಟ್ಟದಾಗಿ ಡ್ಯಾನ್ಸ್ ಮಾಡೋದವ್ರನ್ನ ನೋಡಿದ್ದೀರಾ ನೀವು? ನೋಡಿ ಇವ್ಳು ಬಂದು ಹಾಳು ಮಾಡ್ದೆ ಏನೋ. ಆ್ಯಕ್ಚುಲಿ ಮೊದಲೇ ಅವ್ರು ಕೆಟ್ಟದಾಗಿ ಡ್ಯಾನ್ಸ್ ಮಾಡ್ತಾರೆ, ಮಧ್ಯದಲ್ಲಿ ಇವನು ಬಂದು ಹಾಳು ಮಾಡ್ತಾನೆ. ಏನು ಮಾಡೋಣ. ನೋಡಿ ಅಪರೂಪದ ವಯಸ್ಸಾಗಿರೋ ಜೋಡಿನ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇಲ್ಲಿದೆ ನೋಡಿ. ಇಲ್ಲಿ ಅಪರೂಪದ ವಯಸ್ಸಾಗಿರೋ ಜೋಡಿ ಇದು. 2 ಮಕ್ಕಳಾಗಿದೆ. ಆ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾವೆ. ಇವರು ಇಲ್ಲಿ ಫೋಟೋ ಸೆಷನ್ ಮಾಡ್ತಾರೆ ಇವರೇ. ಓಕೆ, ಇವಾಗ ನಮ್ಮ ಸಂತು ಸೈಕಲಲ್ಲಿ ಬರ್ತಾರೆ. ನೋಡಿ ಅಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಓಕೆ, ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರ್ತಾ ಇದ್ದಾರೆ. ಬಂದರು 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 ಬಂದರು. ಗಂಡ ಆಯಿತು. ಇವಾಗ ಹೆಂಡತಿ ಬರೋಕ್ಕೆ ರೆಡಿಯಾಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿದ್ದಾರೆ, ರೆಡಿ ಆಯ್ತವ್ರೆ. ಆಯಿತು ಸರಿ, ಟಾಟಾ ಮಾಡ್ತಾರೆ. ಈಗ ಹೆಂಡತಿ ರೆಡಿಯಾಗಿದ್ದಾರೆ. ಈಗ ಹೆಂಡತಿ ಬರ್ತಾರೆ. ಓಕೆ, ಬರ್ತಾ ಇದ್ದಾರೆ ನೋಡಿ. ಬಂದರು 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 ಬನ್ನಿ ಬನ್ನಿ. ಬಂದರು ಬಂದರು ಬಂದರು. ಜೋರಾಗಿ ಹೊಡೀರಿ, ತುಳಿರಿ. ಅಯ್ಯ, ಭಯ ಆಗ್ತಿದೆ ಅಲ್ಲಿಗೆ. ಹಂಗೆ ಕೆಳಗಾರಿ, ತುಳಿರಿ, ಜೋರಾಗಿ ತುಳಿರಿ. ಕಮಾನ್, ತುಳಿರಿ ತುಳಿರಿ. ರಿವರ್ಸ್ ಹೋಗಿ. ಇವಾಗ ಮುಂದಕ್ಕೆ ಮಾಡಿ. ಈಗ ಮುಂದಕ್ಕೆ ತುಳಿರಿ. ಓ, ಈಗ ಗೊತ್ತಾಯ್ತು ಶಕ್ತಿ ಇಲ್ಲ ಅಂತ. ಅಯ್ಯೋ, ಅಲ್ಲಿ ತುಳಿರಿ ಅಂದರೆ ಭಯ ಆಗ್ತಿದೆ ಅಂತ ಐತೆ. ಜೋರಾಗಿ ಮುಕ್ಕೂರ್ದಿಂಗೆ ತುಳಿದ್ರೆ ಹೋಗ್ತಾರಪ್ಪ. ಬನ್ನಿ ಹೋಗೋಣ ಅಂತ ಅಂದರೆ, ನೆನ್ನೆ ಏನು ಗೊತ್ತಾ, ಬಂದಾಗ ಅಷ್ಟು ಆಟಾಡಿಲ್ಲ. ಅಂದರೆ ಈ ಜಿಪ್ ಲೈನು, ಸೈಕಲ್ಲು ಈ ಥರ ಯಾವುದೂ ಅಷ್ಟು ಆಟಾಡಿಲ್ಲ. ಇವತ್ತು ಆಟ ಆಡೋಣ ಅಂತ ಹಿಂಸೆ ಕೊಡ್ತವ್ರೆ ಹೊರಡೋ ಟೈಮಲ್ಲಿ. ಸೊ ಹಾಗಾಗಿ ಇನ್ನೊಂದು 2 ಗೇಮ್ ಇದೆ, ಅವ್ರು ಆಟ ಆಡ್ಕೊಂಡು ಲಾಸ್ಟಿಗೆ ಹೊರಡ್ತೀವಿ. ಓಕೆ, ಅಲ್ಲಿ ನೋಡಿ ಯಾರ್ಯಾರು ಹೋಗಿದ್ದಾರೆ. ನನ್ನ ಬಾಮೈದ ಮತ್ತು ಸಂತು ಏನೋ ಹೋಯ್ತೀರಾ ಪಕ್ಕನಾ? ಭಯ ಆಗ್ತಿಲ್ವಾ? ಭಯ ಆಯ್ತಾಯ್ತಾ? ಅಯ್ಯ, ಮದುವೆನೇ ಆಗಿದ್ದೀರಂತೆ ಇವ್ರನ್ನ. ಎಲ್ಲೋದ್ರಿ ಇವರು? ಇಲ್ಲವ್ರು ನೋಡಿ, ಮದುವೆನೇ ಆಗಿದ್ದೀರಾ, ಭಯ ಪಡೋದೆಂಥದ್ದು, ಇಲ್ಲೇ ಮುಗ್ದಾಯ್ತಲ್ಲ. ರೆಡಿ, ಬಾ. ಓ, ಬಂದ ಕಿಂದಾರಿ ಜೋಗಿ. ಓ, ಕಿಂದಾರಿ ಜೋಗಿ ಹೆಂಗೋಯ್ತಾವ ನೋಡಿ.
ಸಂತು ರೆಡಿಯಾಗಿದ್ದಾರೆ, ಭಯ ಅಂತ ಹೇಳ್ತಾರೆ. ಸರ್ ಅವ್ರೇನ ಭಯ ಅಂತ ಅಂದರೆ ಕೆಳಗೆ ಇಳಿಸ್ಬೇಡಿ, ಅಲ್ಲಿಂದ ತಳ್ಳಿ. ಆಗ ರೀ ಅಂತ ಹಿಂಗೆ ಬರ್ತಾರೆ. ಏ ಬನ್ನಿ, ಏನಾಗಲ್ಲ. ಅಲ್ಲಿ ನೋಡಿ, ಯಜಮಾನ್ರಿಗೆ ಆಗಲ್ಲ ನಾನು ಅಂತಂದಿದ್ದಕ್ಕೆ ಹೆಂಡ್ತಿ ಧೈರ್ಯದಿಂದ ಹತ್ತುತ್ತವ್ರೆ, ನಾನು ಹೋಗ್ತೀನಿ ನೋಡಿ ಅಂತ. ಸೊ ಇವಾಗ ಹೆಂಡ್ತಿ ಜಂಪ್ ಮಾಡ್ತಾರೆ. ಓ ಬಂದರು ಕೊನೆಗೂ ಮಾಡೇ ಬಿಟ್ರು. ಗಂಡ ಮಾಡಿಲ್ಲ, ಹೆಂಡ್ತಿ ಮಾಡಿದ್ರು. ಓಕೆ, ಈಗ ಹೆಂಡ್ತಿ ಹೋದ್ಮೇಲೆ ಗಂಡ ನಾನು ಹೋಗ್ತೀನಿ, ನನಗೆ ಧೈರ್ಯ ಇದೆ ಅಂತ ಹೊರಟಿದ್ದಾರೆ. ನೋಡೋಣ ಈಗ ಹೋಗ್ತಾರಾ ಇಲ್ವಾ ಅಂತ. ತುಂಬ ಹತ್ತಿರದಿಂದ ತೋರಿಸ್ತೀನಿ ತಾಳಿ ಅವ್ರನ್ನ. ನೋಡಿ ಇಲ್ಲವ್ರೆ, ಈಗ ರೆಡಿಯಾಗಿದ್ದಾರೆ ಈಗ ಹೊರಡೋಕ್ಕೆ. ಫುಲ್ ಈಗ ಧೈರ್ಯ. ಅವ್ರ ಹೆಸರು ಈಗ ಸಂತೋಷ ಅಲ್ಲ, ಅವ್ರ ಹೆಸರು ಈಗ ಧೈರ್ಯ ಅಂತ. ಓಕೆ ಕಮಾನ್ ಬನ್ನಿ. ಅಯ್ಯೋ ಇವ್ರು ಯಾಕೋ ಬರಂಗೆ ಕಾಣ್ತಿಲ್ವೇ. ಬಂದರು ಹೊರಟ್ರು. ಎಸ್ ವೀಕ್ಷಕರೇ ನೀವೇ ನೋಡಿ. ಕಮಾನ್ ಸಂತು, ಕಮಾನ್ ಬನ್ನಿ ಮಿಸ್ಟರ್ ಧೈರ್ಯ. ಸುಮ್ಮನೆ ಕೂತ್ಕೊಳ್ಳಿ, ಕಾಲೆತ್ತಿ ಕಾಲೆತ್ತಿ ಕಮಾನ್. ನೆಕ್ಸ್ಟ್ ಕೈ ಎತ್ತಿ. ಹೇಳಿ ಈಗ ನಿಮ್ಮ ಹಸ್ಬೆಂಡು ಕೊನೆಗೂ ಧೈರ್ಯದಿಂದ ಹೊರಟ್ರಲ್ಲ. ನೋಡಿ ಹೆಂಡ್ತಿ ಧೈರ್ಯ ತುಂಬಿದ್ದಕ್ಕೆ ಗಂಡ ಹೋದ್ರು. ಹೆಂಗನ್ನಿಸ್ತು? ಸೂಪರ್ ಆಯ್ತು, ಚೆನ್ನಾಗಿತ್ತು. ತಳ್ಬೇಕಾದ್ರೆ ಮಾತು ಪುಷ್ ಮಾಡಿದಾಗ ಮಾತ್ರ ಭಯ ಅನ್ಸುತ್ತೆ. ಮುಂದಕ್ಕೆ ಬಂದ್ಮೇಲೆ ಒಂಚೂರು ಭಯ ಅನ್ಸಲ್ಲ. ಫುಲ್ ಇದು ಅಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಹೇಳ್ಬೇಕಂತ ಅನ್ಕೊಂಡೋದ್ರೆ ಏನು ಈ ಡೈಲಾಗ್ನ. ಓಕೆ, ಈಗ ಟಾಟಾ ಬೈ ಹೇಳೋ ಅಂಥ ಸಮಯ. ಹೊರಟ್ವಿ. ಸೊ ಈಗ ಹೊರಡೋಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ರು ಅವ್ರು ಎಲ್ಲರ ಹತ್ರನೂ ಕೇಳೋಣ ಹೆಂಗೆ ಅನ್ನಿಸ್ತು ಟ್ರಿಪ್ಪು, ಎಷ್ಟು ಖುಷಿಪಟ್ಟರು, ಎಷ್ಟು ಎಂಜಾಯ್ ಮಾಡಿದ್ರು, ಪರ್ಟಿಕ್ಯುಲರಾಗಿ ರೆಸಾರ್ಟಲ್ಲಿ ಏನು ಇಷ್ಟ ಆಯಿತು ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ಓಕೆ, ಫಸ್ಟ್ ಸಂತು ಹತ್ರನೇ ಕೇಳೋಣ. ಸಂತೋರೆ ಹೆಂಗೆ ಅನ್ನಿಸ್ತು? ಸೂಪರ್ ಆಯಿತು ಗೇಮು. ಓಕೆ, ರೆಸಾರ್ಟ್ ಸೂಪರ್ ಆಗಿತ್ತು. ಓಕೆ, ಆಮೇಲೆ ಟ್ರಿಪ್ ಎಲ್ಲ ಹೆಂಗೆ ಅನ್ನಿಸ್ತು? ಭಾರಿ ಚೆನ್ನಾಗಿತ್ತು. ದೂರ ಅನ್ನೋದೊಂದು ಬಿಟ್ರೆ ಚೆನ್ನಾಗಿತ್ತಲ್ಲ. ಹಾಸನ ಆಗೋದು ಎಲ್ಲ ಪಕ್ಕದಲ್ಲಿ ಇಡಲ್ಲ, ಎಲ್ಲ ದೂರನೇ ಇರೋದು ರೆಸಾರ್ಟು. ಓಕೆ, ನಾವು ಹಾಸನಿಂದ ಬಂದಿದ್ದೀವಲ್ಲ, ಹಾಗಾಗಿ ಇವತ್ತು 3:30-4 ಗಂಟೆ ಜರ್ನಿ ಆಯಿತು. ಓಕೆ, ಮೇಯ್ನಾಗಿ ಪರ್ಟಿಕ್ಯುಲರ್ ನಿಮ್ಗೆ ಇಲ್ಲಿ ರೆಸಾರ್ಟಲ್ಲಿ ಯಾವ ಗೇಮ್ ಇಷ್ಟ ಆಯಿತು? ಜಿಪ್ಲೈನ್ ಭಾರಿ ಇಷ್ಟ ಆಯಿತು ನನಗೆ. ಜಿಪ್ಲೈನ್ ಸಾಕೋದು ಇಷ್ಟ ಆಯ್ತಾ? ರೋಪ್ ಆಕ್ಟಿವಿಟೀಸು ಸಿಕ್ಕಾಪಟ್ಟೆ ಆಡಿದ್ರಿ. ಆದರೆ ಜಿಪ್ಲೈನ್ ಭಾರಿ ತುಂಬ ಇಷ್ಟ ಆಯ್ತು ನನಗೆ. ತುಂಬ ಇಷ್ಟ ಆಯ್ತಾ? ಓಕೆ, ಫುಡ್ ಎಲ್ಲ ಹೆಂಗಿತ್ತು? ಫುಡ್ ಎಲ್ಲ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ, ನೆಕ್ಸ್ಟ್ ಛಾಯಾ ಹೆಂಗ ಅನ್ನಿಸ್ತು ಟ್ರಿಪ್ ಎಲ್ಲ? ಟ್ರಿಪ್ ತುಂಬಾ ಚೆನ್ನಾಗಿತ್ತು. ತುಂಬಾ ದಿನ ಆಗಿತ್ತು ಬಂದು. ವರ್ಷ ಆಗ್ತಾ ಬಂತಲ್ವಾ? ತುಂಬಾ ವರ್ಷನೇ, ಒಂದು 2 years ಆಗಿತ್ತು ಅನ್ಸುತ್ತೆ ಬಂದು. ತುಂಬಾ ಚೆನ್ನಾಗಿತ್ತು ಆಕ್ಟಿವಿಟೀಸ್ ಎಲ್ಲ. ಆಮೇಲೆ ಮಕ್ಳಿಗೆ ತುಂಬಾ ಆಕ್ಟಿವಿಟೀಸ್ ಇತ್ತು, ಅವ್ರು ತುಂಬಾ ಎಂಜಾಯ್ ಮಾಡಿದ್ರು. ಅದರಿಂದ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೆ ಯಾವ ಜಾಸ್ತಿ ಇಷ್ಟ ಆಯ್ತು? ನನಗೆ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿತ್ತು. ರೋಪ್ ಆಕ್ಟಿವಿಟೀಸ್ ಆಗ್ಲಿ, ಆಮೇಲೆ ಇಂಡೋರ್ ಆಕ್ಟಿವಿಟೀಸ್ ತುಂಬಾ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಮಕ್ಕಳಂತೂ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ನೀವು ಬಿದ್ದು ಓದಾಡ್ತಿದ್ರಲ್ಲ? ನಾವು ಸ್ವಲ್ಪ. ಓಕೆ, ಫುಡ್ ಎಲ್ಲ ಚೆನ್ನಾಗಿತ್ತು. ವೆಜ್ಜೇ ಆಗ್ಲಿ ನಾನ್ ವೆಜ್ಜೇ ಆಗ್ಲಿ ಎರಡು ತುಂಬಾ ಚೆನ್ನಾಗಿತ್ತು. ರೂಮ್ಸ್ ತುಂಬಾ ಚೆನ್ನಾಗಿದೆ, ಕ್ಲೀನ್ ಆಗಿತ್ತು. ಎಲ್ಲ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮಮ್ಮಿ, ಇಷ್ಟ ಆಯ್ತಾ ಟ್ರಿಪ್? ಸಖತ್ ಇಷ್ಟ ಆಯ್ತು, ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಅದಂತ ಜಿಪ್ ಲೈನ್ ಅಲ್ಲಿ ರುಯಿ ಅಂತ ಹೋದ್ರಲ್ಲ, ಅದಂತೂ ಸಖತ್ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿತ್ತು. ಫುಡ್ ಊಟ ಎಲ್ಲ ಚೆನ್ನಾಗಿತ್ತು, ಎಲ್ಲ ಸಖತ್. ರೂಮ್ಸ್ ಎಲ್ಲ ಚೆನ್ನಾಗಿದಾವ? ರೂಮ್ ಎಲ್ಲ ಚೆನ್ನಾಗಿತ್ತು. ಎಲ್ಲವೂ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ಓಕೆ, ಚಿನ್ನಿ ನನ್ನ ತಂಗಿ. ಚಿನ್ನಿ, ಟ್ರಿಪ್ ಎಲ್ಲ ಹೆಂಗ ಅನಿಸ್ತು? ಚೆನ್ನಾಗಿತ್ತು. ಸ್ವಲ್ಪ ಜೋರಾಗಿ ಹೇಳು. ಚೆನ್ನಾಗಿತ್ತು. ಎಂಜಾಯ್ ಮಾಡ್ದ? ರೆಸಾರ್ಟ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಓಕೆ, ಏನು ಇಷ್ಟ ಆಯಿತು ಪರ್ಟಿಕ್ಯುಲರ್ ಆಗಿ ರೆಸಾರ್ಟಲ್ಲಿ? ಗೇಮ್ಸ್ ಎಲ್ಲ ಚೆನ್ನಾಗಿದೆ, ಗೇಮ್ಸ್ ಎಲ್ಲ ಇಷ್ಟ ಆಯಿತು. ಸ್ವಿಮ್ಮಿಂಗ್ ಪೂಲ್, ಫೈರ್ ಕ್ಯಾಂಪ್ ಎಲ್ಲ ಇಷ್ಟ ಆಯ್ತಾ? ಫುಡ್ ಚೆನ್ನಾಗಿ ಎಲ್ಲ ಇಷ್ಟ ಆಯ್ತಾ? ಓಕೆ, ನಡಿ. ಭವಿಷ್ ಮತ್ತೆ ಯೋಶಿತ್ ಫುಲ್ಲು ಆಟ ಆಡಿದ್ರಾ? ಜೋರಾಗಿ ಹೇಳು. ಎಸ್, ಇಂಗ್ಲೀಷ್ ಇವನು. ನೀನು ಆಟ ಆಡ್ದ? ಹಾಂ. ಓಕೆ, ಭವಿಷ್ಯ ನಿಂಗೆ ಯಾವ ಗೇಮ್ಸ್ ಇಷ್ಟ ಆಯಿತು? ಜಾರ್ಗುಪ್ಪೆ. ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಯಿತು. ನಿಂಗೇನು ಇಷ್ಟ ಆಯ್ತು? ಅಣ್ಣ ಹೇಳ್ದಂಗೆನೆ ಹೇಳ್ತಾನೆ ಇವನು.
ಓಕೆ ಒಟ್ಲಲ್ಲಿ ಎಂಜಾಯ್ ಮಾಡಿದ್ರಾ? ಚೆನ್ನಾಗಿ ಊಟ ಮಾಡಿದ್ರಾ? ನಡೀತಾ ರೀ ಕ್ಯಾಮ ಫುಲ್ಲು ಎಂಜಾಯ್ ಮಾಡ್ದ? ಚೆನ್ನಾಗಿತ್ತು. ಟ್ರಿಪ್ ಎಲ್ಲ ಚೆನ್ನಾಗಿತ್ತಾ? ರೆಸಾರ್ಟ್ ಹೆಂಗಿದೆ? ರೆಸಾರ್ಟ್ ಚೆನ್ನಾಗಿದೆ ಮಾತ್ರ, ಕ್ಲೀನು ಮತ್ತೆ ನೋಡೋಕ್ಕೂ ಒಂಥರ ಚೆನ್ನಾಗಿದೆ. ಹೌದಾ? ಫುಡ್ ಎಲ್ಲ? ಫುಡ್ಡು ಚೆನ್ನಾಗಿದೆ. ಗೇಮ್ಸು? ಗೇಮ್ಸ್ ಸೂಪರ್. ನೀನು ಸ್ವಿಮ್ಮಿಂಗಲ್ಲಿ ಬಿದ್ದು ಒದಾಡ್ತಿದ್ದೆ ಅಲ್ವಾ ನೀರಲ್ಲಿ ನಿನ್ನೆ? ಸ್ವಿಮ್ಮಿಂಗ್ ಬರಲ್ಲ ಆದರೂ ಓದಾಡ್ತಿದ್ದೆ. ಫುಲ್ಲ ನಿಂಗೆ ಪರ್ಟಿಕ್ಯುಲರ್ ಆಗಿ ಏನು ಇಷ್ಟ ಆಯ್ತಾ ರೆಸಾರ್ಟಲ್ಲಿ? ನನಗೆ ಇಲ್ಲಿದ್ದು ವಾತಾವರಣ ತುಂಬ ಇಷ್ಟ. ವಾತಾವರಣ ಇಷ್ಟ ಆಯ್ತಾ? ಓಕೆ, ಫ್ಯಾಮಿಲಿ ಆರಾಮ್ಸೆ ಬರ್ಬೋದಲ್ಲ? ಆರಾಮ್ಸೆ ಬರ್ಬೋದು. ಬೆಳಿಗ್ಗೆ ಟೈಮ್ ಒಂಥರ ಕಾಮ್ ಆಗಿರುತ್ತೆ. ನೈಟು ಫೈರ್ ಕ್ಯಾಂಪು ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆ ಪವನ, ಟ್ರಿಪ್ ಎಲ್ಲ ಹೆಂಗಿತ್ತು? ಓ ಸೂಪರ್ ಆಗಿತ್ತು. ಫುಲ್ ಎಂಜಾಯ್ ಮಾಡ್ದ? ಮಸ್ತ್ ಎಂಜಾಯ್ ಮಾಡಿದೆ. ಓಕೆ, ಚೆನ್ನಾಗಿತ್ತು. ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತಲ್ಲ. ನಾನು ಕೇಳಕ್ಕಿಂತ ಮುಂಚೆನೆ ಎಲ್ಲ ಹೇಳ್ತಿದ್ಯಾ? ಹೌದು, ಇದೆ ಅದು. ಗೇಮ್ಸು ಚೆನ್ನಾಗಿತ್ತಲ್ಲ. ಎಲ್ಲ ಆಕ್ಟಿವಿಟೀಸ್ ಇದೆ. ಸ್ವಿಮ್ಮಿಂಗ್ ಪೂಲ್ ಎರಡೆರಡು ಸಲ ಬಿದ್ದು ಒದ್ದಾಡ್ತಿದ್ದಲ್ಲ? ಬಿದ್ದು ಇವತ್ತು ಇದು ಒದ್ದಾಡಿದಾಯ್ತು. ರೈನ್ ಡ್ಯಾನ್ಸ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿದೆ. ಎಲ್ಲ ಫುಡ್ ಎಲ್ಲ ಇಷ್ಟ ಆಯ್ತಾ? ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಓಕೆ ಡನ್. ಓಕೆ ಪಾವನಿ, ಟ್ರಿಪ್ ಎಲ್ಲ ಹೆಂಗಿತ್ತು? ಸೂಪರ್ ಆಗಿತ್ತು. ಎಂಜಾಯ್ ಮಾಡ್ದಾ? ರೆಸಾರ್ಟ್ ಎಲ್ಲ ಹೇಗಿದೆ? ರೆಸಾರ್ಟ್ ಎಲ್ಲ ಚೆನ್ನಾಗಿದೆ. ಫುಡ್ಡು ಸೂಪರ್ ಆಗಿದೆ. ಗೇಮ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮಗಳಿಗೆ ಒಳ್ಳೆ ಟೈಮ್ ಪಾಸ್ ಆಯ್ತಾ? ಅವಳು ಆಟಾಡಿದ್ಲು. ಆಟಾಡಿಲ್ಲ? ಓಕೆ, ಫುಲ್ ಫ್ಯಾಮಿಲಿ ಎಲ್ಲ ಆರಾಮ್ಸೆ ಬರೋದಲ್ಲ? ಎಲ್ಲ ಆರಾಮಾಗಿ ಬರ್ಬೋದು. ಸ್ಟೇನು ಅಷ್ಟೇ, ರೂಮ್ಸು ಅಷ್ಟೇ ಚೆನ್ನಾಗಿದೆ. ಕಪಲ್ಸ್ ರೂಮು ಚೆನ್ನಾಗಿದೆ. ಮತ್ತೆ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಬಂದ್ರು ಸೂಪರ್ ಆಗಿದೆ ರೂಮ್ಸ್. ಓಕೆ, ಥ್ಯಾಂಕ್ ಯು. ನಮ್ಮ ಅಣ್ಣ ಟ್ರಿಪ್ ಹೇಗಿತ್ತು? ಟ್ರಿಪ್ ಸಖತ್ತಾಗಿತ್ತು. ಎಂಜಾಯ್ ಮಾಡ್ದ? ತುಂಬಾ ಎಂಜಾಯ್ ಮಾಡಿದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಥರ. ಓಕೆ. ಆ್ಯಂಡ್ ಇವನ್ ತುಂಬ ರೆಸಾರ್ಟ್ಸಲ್ಲಿ ನಾವು ಊಟ ಮಾಡಿದ್ವಿ, ಬಟ್ ಮಟನ್ ಬಿರಿಯಾನಿ ಊಟ ಮೇಯ್ನಾಗಿ ಈ ಹೋಟ್ಲಲ್ಲೇ ನೋಡಿದ್ದು. ಮಟನ್ ಬಿರಿಯಾನಿ ಯೂಶ್ವಲಿ ಕಾಸ್ಟ್ಲಿ ಅಂತ ಬಿಟ್ಟು ಯಾವೆಲ್ಲೂ ಹೋಟ್ಲಲ್ಲಿ ಹಾಕಲ್ಲ. ಬಟ್ ಇಲ್ಲಿ ಆಲ್ಮೋಸ್ಟ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ 2 ದಿನನೂ ಮಟನ್ ಬಿರಿಯಾನಿ ಹಾಕಿದ್ರೆ ಟೇಸ್ಟು ಸಖತ್ತಾಗಿತ್ತು. ಫಿಶ್ ಕರಿ? ನೈಟ್ ಉಳ್ಕೊಂಡವರಿಗೆ ಫಿಶ್ ಕರಿನಿತ್ತು. ಫಿಶ್ ಕರಿನೇ ಚೆನ್ನಾಗಿತ್ತು. ಓಕೆ, ಎಲ್ಲ ಎಂಜಾಯ್ ಮಾಡಿದ್ರಾ ಗಂಡ ಹೆಂಡತಿ? ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲ ಆರಾಮ್ಸೆ ಬರ್ಬೋದಾ? ಫ್ಯಾಮಿಲಿ ಎಲ್ಲ ಆರಾಮ್ಸೆ ಬರ್ಬೋದಾ? ಆರಾಮಾಗಿ ಬರ್ಬೋದು. ಇಲ್ಲಿ ಸ್ಟೇನು ಆರಾಮಾಗಿ ಆಗ್ಬೋದು, ಯಾಕಂದರೆ ಸುತ್ತಮುತ್ತ ಲೊಕೇಶನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಅದಕ್ಕೆ ಟ್ರಿಪ್ ಎಂಜಾಯ್ ಮಾಡಿದ್ರಾ? ಸ್ವಲ್ಪ ಜೋರಾಗಿ ಹೇಳಬೇಕು, ಕೇಳಲ್ಲ ನನಗೆ. ಶೀತ ಆಗಿದೆ. ಎಂಜಾಯ್ ಮಾಡಿದ್ರಾ? ರೆಸಾರ್ಟ್ ಇಷ್ಟ ಆಯ್ತಾ? ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಇಷ್ಟ ಆಯ್ತಾ ರೆಸಾರ್ಟ್ಸಲ್ಲಿ? ಫುಡ್ ಎಲ್ಲ ಇಷ್ಟ ಆಯ್ತಾ? ಮಟನ್ ಬಿರಿಯಾನಿ ಎಲ್ಲ ತಿಂದ್ರಾ? ಮಟನ್ ತಿನ್ನಲ್ಲ? ಓಕೆ, ಚಿಕನ್. ಹಾಂ, ಓಕೆ. ಗೇಮ್ಸು? ಸ್ವಿಮ್ಮಿಂಗ್ ಪೂಲ್ ನಿಮ್ಮ ಫೇವ್ರೇಟ್? ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ಬಾ ಚೆನ್ನಾಗಿ ಆಟ ಆಡಿದ್ಲು, ಚೆನ್ನಾಗಿ ತಿನ್ಲು. ಈಗ ಚೆನ್ನಾಗಿ ನಿದ್ದೆ ಮಾಡಿ ಹೊರಡೋ ಟೈಮಲ್ಲಿ ಎದ್ದೇಳ್ತಾಳೆ. ಓಕೆ ಬೇಬಿ, ಹೊರಟ್ವಿ. ಟ್ರಿಪ್ ಹೇಗಿತ್ತು? ಸಕ್ಕತ್ತಾಗಿತ್ತು. ಮತ್ತು ರೆಸಾರ್ಟ್ ಮಾತ್ರ ಸೂಪರಾಗಿತ್ತು. ಫುಡ್ಡು ಮಾತ್ರ ಸಕ್ಕತ್ತಾಗಿತ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಮಾತ್ರ. 2 ಡೇಸ್ ಬಂದು ಆರಾಮಾಗಿ, ಯಾವಾಗಲೂ ಟೆನ್ಷನ್ ಅದು ಇದು ಅಂತೆಲ್ಲ ಇರ್ತಾರಲ್ಲ ಹೊರಗಡೆ. ಈಗ ಮೇಯ್ನಾಗಿ ಪರ್ಟಿಕ್ಯುಲರ್ ಆಗಿ ನಾವು ಮೇಯ್ನಾಗಿ ಬರೋದೇ ಫ್ಯಾಮಿಲಿಗೋಸ್ಕರ ಅವ್ರನ್ನ ಕರ್ಕೊಬಂದ್ವಿ. ಅವರೆಲ್ಲರೂ ಎಂಜಾಯ್ ಮಾಡಿದ್ರಾ? ಅವರೆಲ್ಲ ಎಂಜಾಯ್ ಮಾಡಿದ್ರು. ಅವ್ರು ನೋಡಿ ನಂಗೆ ಖುಷಿ ಆಯಿತು. ಅವ್ರು ನೋಡಿ ಅದೇ ಅವ್ರು ಆಡೋದು ನೋಡಿ, ಅವ್ರು ಎಂಜಾಯ್ ಮಾಡೋದು ನೋಡಿ ಇವಳಿಗೆ ಖುಷಿ ಆಯ್ತಾ? ಇವಳು ಖುಷಿ ಆದ್ರೆ ನನಗೆ ಖುಷಿ ಅಷ್ಟೇ. ಫುಲ್ ಎಂಜಾಯ್ ಆಯ್ತಾ? ಖುಷಿ ಆಯ್ತಾ ಬೇಬೆ? ಖುಷಿ ಆಯ್ತು. ಓಕೆ, ಹೊರಡೋಣ ಈಗ. ಓಕೆ, ಲಾಸ್ಟಿಗೆ ನಂದು ಹೇಳಿಬಿಡ್ತೀನಿ. ಸೊ ನೋಡಿದ್ರಲ್ಲ ಎಲ್ಲರ ರಿವ್ಯೂಸ್ಗಳು ಹೇಗಿತ್ತು ಅಂತ. ಇದು ಯಾವುದೂ ಪ್ರತಿಯೊಂದು ಏನು ರಿವ್ಯೂ ಇತ್ತಲ್ಲ ಇದೆಲ್ಲ ಆರ್ಗ್ಯಾನಿಕ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದು ನಾವು ಹೇಳ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಹೇಳ್ತಿರೋದು. ಪ್ರತಿಯೊಬ್ಬರು ತುಂಬಾ ಎಂಜಾಯ್ ಮಾಡಿದ್ರು. ನೀವೇ ನೋಡ್ಬೋದು. ಆ್ಯಕ್ಚುಲಿ ನಾನು ಹೇಳಿಲ್ಲ, ಐ ಥಿಂಕ್ ಸುಮಾರು ಸಲ ಎಷ್ಟೋ ವೀಡಿಯೋಸಲ್ಲೂ ನಾನು ಹೇಳಿದ್ದೀನಿ. ನಾನು ಯಾವುದೇ ಜಾಗಕ್ಕೆ ಹೋಗಲಿ, ಏನೇ ಮಾಡಲಿ, ನಾನಂತೂ ಒಂದೇ ಒಂದು ಸಿಂಗಲ್ ಗೇಮೂ ನಾನು ಆಡೋಲ್ಲ. ಸೊ ನಂಗೆ ಅದರಲ್ಲಿ ನಿಜ ಹೇಳ್ಬೇಕಂದ್ರೆ ನಂಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ನನಗೆ ಎಷ್ಟೇ ಚೆನ್ನಾಗಿರಲಿ ನನಗೆ ಅಷ್ಟು ನನಗೆ ಇಷ್ಟಪಡಲ್ಲ ನಾನು ಗೇಮ್ಸ್ಗಳು. ನಾನು ಈ ಥರ ರೆಸಾರ್ಟ್ಸ್ಗಳಾಗಿರೋದು, ಈ ಥರ ಒಂದು ಆ್ಯಕ್ಟಿವಿಟೀಸು ಹೊರಗಡೆ ಹೋಗೋದೆ ಫ್ಯಾಮಿಲಿಗೋಸ್ಕರನೇ. ಅವ್ರುಗಳು ಖುಷಿ ಪಡಲಿ, ಅವ್ರುಗಳು ಎಂಜಾಯ್ ಮಾಡಲಿ ಅನ್ನೋಕ್ಕೋಸ್ಕರನೇ ಈ ಥರ ಒಂದು 6 ತಿಂಗಳಿಗೋ ಅಥವಾ ವರ್ಷಕ್ಕೋ ಈ ಥರ ಕರ್ಕೊಬರ್ತೀನಿ. ಸೊ ಪರ್ಸನಲಿ ನಾನು ಹೇಳೋದಾದರೆ, ಇವಾಗ ನಾನು ಯಾವುದೂ ಗೇಮ್ಸ್ ಆಡಿಲ್ಲ. ಸೊ ಅವರೆಲ್ಲ ಆಡಿದವರೆಲ್ಲ ಹೇಳಿದರು. ನನಗೆ ಪರ್ಸನಲಿ ಇಲ್ಲಿ ಇಷ್ಟ ಆಗಿದೆ ವಾತಾವರಣ, ಇಲ್ಲಿರೋ ನೇಚರು. ಇವ್ರು ಮಾಡಿರೋ ನೋಡಿ ಬ್ಯಾಕ್ಗ್ರೌಂಡ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಸೊ ಪ್ರತಿಯೊಂದು ಪರ್ಟಿಕ್ಯುಲರಾಗಿ ನನಗೆ ಇಲ್ಲಿರೋ ನೇಚರು, ಬೆಳಗ್ಗೆದು ವಾಕಿಂಗ್ ಹೋಗ್ಬೇಕಾದ್ರೆ ಮಸ್ತ್ ಅನಿಸುತ್ತೆ. ಸಖತ್ ಪೀಸ್ ಆಗಿದೆ. ತುಂಬಾ ಚೆನ್ನಾಗಿದೆ ರೆಸಾರ್ಟು, ಸಖತ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಫ್ಯಾಮಿಲಿ ಜೊತೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ.
ಪರ್ಟಿಕ್ಯುಲರಿ ಫುಡ್ ಬಗ್ಗೆ ಹೇಳೋದಾದರೆ ನಾನು ತುಂಬ ಇಷ್ಟಪಟ್ಟೆ. ಅದರಲ್ಲೂ ಮಟನ್ ಬಿರಿಯಾನಿ ಸಖತ್ತಾಗಿತ್ತು. ನೈಟು ಫಿಶ್ ಕರಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಪ್ರತಿಯೊಂದು ಪಾರ್ಟಿಗೆ ವೆಜ್ಜು ನಾನ್ ವೆಜ್ ಎಲ್ಲ ಅನ್ಲಿಮಿಟೆಡು, ಯಾವುದೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಸೊ ತುಂಬಾ ಇಷ್ಟಪಟ್ಟು, ತುಂಬಾ ಚೆನ್ನಾಗಿತ್ತು. ಸೊ ನೀವು ಸಹ ಈ ಥರ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ಗಳ ಜೊತೆ ಅಥವಾ ಸಿಂಗಲ್ ಅಥವಾ ಕಪ್ಪಲ್ಲು ಯಾರ ಜೊತೆನಾದರೂ ಬರೋದಾದರೆ ಐ ಥಿಂಕ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ, ಅವರ ಬುಕ್ಕಿಂಗ್ ನಂಬರು. ಸೊ ನೀವು ಬರ್ಬೋದು, ಡೇ ಪ್ಯಾಕೇಜ್ ಆದರೂ ತಗೋಬೋದು ಅಥವಾ ಸ್ಟೇಯಿಂಗ್ ಆದರೂ ತಗೋಬೋದು, ನಿಮ್ಮ ಇಷ್ಟ. ಸೊ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಬುಕ್ಕಿಂಗ್ ಮಾಡ್ಕೊಳ್ಳಿ, ಬನ್ನಿ, ಎಂಜಾಯ್ ಮಾಡಿ ಹೋಗಿ. ಇರೋದು ಒಂದು ಲೈಫು, ಎಂಜಾಯ್ ಮಾಡಿ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬಾಯ್.